ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಉಡುಪಿಯ ಈ ಪರಮ ಪವಿತ್ರ ಕ್ಷೇತ್ರದ ಅಧಿಷ್ಠಾತೃ ದೈವ ಭಗವಾನ್ ಶ್ರೀ ಕೃಷ್ಣರಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ, ಶ್ರೀಕೃಷ್ಣರನ್ನ ಬದುಕಿನ ಉದ್ದಕ್ಕೂ ಅತ್ಯಂತ ಶ್ರದ್ಧೆಯಿಂದ ಉಪಾಸನೆ ಮಾಡಿ, ಇಂದು ನಮ್ಮ ರಾಷ್ಟ್ರದ ಉದ್ದಗಲಕ್ಕೂ ಭಗವಾನ್ ಕೃಷ್ಣರ ಪ್ರತಿನಿಧಿಯೋ ಎಂಬಂತೆ ಅಸಂಖ್ಯಾತ ಜನರಿಂದ ಗೌರವಿಸಲ್ಪಡ್ತಾ ಇರತಕ್ಕಂಥ ನಮ್ಮ ಯತಿ ಸಂತಾನದ ಒಂದು ಮಹಾನ್ ಪರಂಪರೆಗೆ ಸಮಕಾಲೀನ ಜಗತ್ತಿನಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಧರ್ಮ ಸಂರಕ್ಷಣೆಯ ವಿಷಯದಲ್ಲಿ, ಧರ್ಮದ ಸಮರ್ಪಕ ಮುಂದುವರಿಕೆಗೆ ಯೋಗ್ಯ ಮಾರ್ಗದರ್ಶಕರಾಗಿ, ನಾಸ್ತಿಕರು ತಲೆಬಾಗುವಂತಹ ಅದ್ಭುತವಾದ ರೀತಿಯಲ್ಲಿ ಭಗವತ್ ತತ್ವವನ್ನು ಜನಮಾನಸಕ್ಕೆ ಮುಟ್ಟಿಸ್ತಾ ಇರತಕ್ಕಂಥ ನನಗೆ ಪರಮಪೂಜ್ಯರಾದ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದಂಗಳ ಪವಿತ್ರ ಪಾದಪದ್ಮಗಳಲ್ಲಿ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಕಿರಿಯ ಯತಿಗಳಲ್ಲೂ ನನ್ನ ಭಕ್ತಿಯನ್ನು ಸಮರ್ಪಿಸಿ, ನೆರೆದಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಸಮೂಹ ಮಾಧ್ಯಮದ ಮಿತ್ರರೇ, ಪೂಜ್ಯ ಪೇಜಾವರ ಶ್ರೀಗಳ ಸಂಪರ್ಕ ಸುಮಾರು 24-25 ವರ್ಷಗಳಿಂದ ನನಗೆ ದೊರೆತದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ನನ್ನ ಗುರುಗಳಾದ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹತ್ತಿರದ ಬಾರ್ಕೂರ್ನವರು. ನಾನು 1993ರಲ್ಲಿ ಸನ್ಯಾಸ ದೀಕ್ಷೆಗೆ ಹೊರಡೋದಕ್ಕೆ 2 ತಿಂಗಳು ಮೊದಲು ತಮ್ಮೊಂದಿಗೆ ಉಡುಪಿಯ ಈ ಆಶ್ರಮಕ್ಕೆ ನನ್ನನ್ನು ಕರ್ಕೊಂಡು ಬಂದು ಪೂಜ್ಯರ ಆಶೀರ್ವಾದವನ್ನು ಕೂಡ ಮಾಡಿಸಿದ್ದನ್ನು ನಾನು ಅತ್ಯಂತ ಧನ್ಯತೆಯಿಂದ ನೆನಪು ಮಾಡಿಕೊಳ್ತೇನೆ. ಆ ನಂತರದ ದಿನಗಳಲ್ಲಿ ಪೂಜ್ಯ ಪೇಜಾವರ ಶ್ರೀಗಳ 60ನೇ ಜನ್ಮೋತ್ಸವ ತುಮಕೂರಿನಲ್ಲಿ ಆಚರಿಸಲ್ಪಟ್ಟಾಗ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾನು ಕೂಡ ಪೂಜ್ಯರೊಂದಿಗೆ ಭಾಗವಹಿಸಿದ್ದು ನನ್ನ ಭಾಗ್ಯ ಅಂತಲೇ ಭಾವಿಸ್ತೇನೆ. ಈಗ ತಾನೇ ನಾನು ಹೇಳ್ತಾ ಇದ್ದೆ ಪೂಜ್ಯರಿಗೆ, ಏಪ್ರಿಲ್ 22 ನನಗೆ ಸನ್ಯಾಸ ಆದ ದಿನ, ಮೊನ್ನೆ ದಿವಸ. ಅದಾದ ಮೇಲೆ ನಾನು ಆಶೀರ್ವಾದ ಪಡೀತಾ ಇರ್ತಕ್ಕಂಥ ಮೊದಲ ಗುರುಗಳು ತಾವು. ತಮ್ಮ ಪಾದಸ್ಪರ್ಶ ಮಾಡಿ ಇವತ್ತು ಆಶೀರ್ವಾದ ಪಡೆದು ನನ್ನ ಸನ್ಯಾಸ ಜೀವನದ 25ನೇ ವರ್ಷ ಪ್ರಾರಂಭಿಸಿದ್ದೇನೆ ಇವತ್ತಿಂದ ಅಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಅವರ ಆಶೀರ್ವಾದ ಬೇಡ್ತಾ ಇದ್ದೆ. ಉಡುಪಿ ಎಂದಾಕ್ಷಣ ನಮಗೆ ಕೃಷ್ಣನ ನೆನಪು, ಗೀತೆಯ ನೆನಪು, ಸನಾತನ ಪರಂಪರೆಯ ಸಂರಕ್ಷಣೆಯಲ್ಲಿ ಇಲ್ಲಿನ ಭಗವಾನ್ ಮಧ್ವಾಚಾರ್ಯರ ಅದ್ಭುತವಾದ ಅವತರಣದ ಕಾರ್ಯ ಹಾಗೂ ಆ ನಂತರದ ಮಹಾನ್ ಸಂತ ಪರಂಪರೆ ಸಮಾಜಕ್ಕೆ ನೀಡಿದಂತಹ ಶ್ರೇಷ್ಠವಾದ ಸೇವೆ
ಇದು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥದ್ದು. ಉಡುಪಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ಬಹಳ ವಿಶೇಷವಾಗಿ ನಾನು ಗುರುತಿಸೋದು 70ರ ದಶಕದಲ್ಲಿ ಜನಸಾಮಾನ್ಯರಿಗೂ ಆಧ್ಯಾತ್ಮಿಕತೆ ದೊರೆಯಲಿ ಅಂತ ಹೇಳಿ ಪೂಜ್ಯ ಪೇಜಾವರ ಶ್ರೀಗಳು ದೀನ ದಲಿತರ ಬಡಾವಣೆಗಳಿಗೆ ಪಾದಯಾತ್ರೆ ಹೋಗಿ ಅವರಲ್ಲೂ ಕೂಡ ಆಧ್ಯಾತ್ಮಿಕ ಚೈತನ್ಯವನ್ನು ಹುಡುಕಿಕೊಟ್ಟಂತಹ ಐತಿಹಾಸಿಕವಾದ ಒಂದು ಘಟನೆ. ಇದರ ಜೊತೆಗೆ ನಾನು ನೆನಪು ಮಾಡಿಕೊಳ್ತೇನೆ, ಕೀರ್ತಿಶೇಷ ಶ್ರೀ VS ಆಚಾರ್ಯರವರು ಇಡೀ ಭಾರತದ ಇತಿಹಾಸದಲ್ಲಿ ಮಲಹೊರುವ ಪದ್ಧತಿಯನ್ನು ಬಹಿಷ್ಕರಿಸಿ ನಗರ ಸಭೆಗಳಲ್ಲಿ ಜನಸಾಮಾನ್ಯರ ಗೌರವಕ್ಕೆ, ಅವರ ಸ್ವಾಭಿಮಾನ ಆತ್ಮಗೌರವಕ್ಕೆ ವಿಶೇಷವಾದ ಬಲವನ್ನು ತುಂಬಿದ್ದು ಕೂಡ ಈ ಉಡುಪಿಯ ಸಂತ ರಾಜಕಾರಣಿ VS ಆಚಾರ್ಯ ಅವರು. ಇದನ್ನೆಲ್ಲ ಈ ಪವಿತ್ರ ಕ್ಷೇತ್ರದಲ್ಲಿ ನಾನು ಬಹಳ ಸಂತೋಷವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಇವತ್ತು ಧರ್ಮದ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ವಿಶಿಷ್ಟವಾದ ಜಿಜ್ಞಾಸೆ ಮೂಡಿ ಬಂದಿದೆ. ನಾವು ಗಮನಿಸ್ತಾ ಇದ್ದೇವೆ, ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗಿಂತ ಸಂಬಂಧಪಡದ ವ್ಯಕ್ತಿಗಳ ಮಾತುಗಳು ಜಾಸ್ತಿಯಾಗಿದೆ. ಅವಶ್ಯಕವಾದದ್ದು ದೊರೆಯದೇ ಹೋದಾಗ ಅನವಶ್ಯಕವಾದದ್ದು ಪ್ರಭುತ್ವವನ್ನು ಸಾಧಿಸುತ್ತೆ ಅನ್ನೋದು ಇವತ್ತಿನ ಪತ್ರಿಕೆಗಳ ಶೀರ್ಷಿಕೆಗಳನ್ನು ನೋಡಿದಾಗ, ಸಂಬಂಧಪಡದ ವ್ಯಕ್ತಿಗಳ ಉಕ್ತಿಗಳನ್ನು ಕಂಡಾಗ ಸ್ಪಷ್ಟವಾಗುತ್ತೆ. ಭಾರತೀಯ ಧಾರ್ಮಿಕ ಹಿನ್ನೆಲೆಯ ವಿಷಯದಲ್ಲಿ ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳಿಂದ ಪ್ರಣೀತನಾದ ನಾನು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಸನಾತನ ಭಾರತದ ಆಧ್ಯಾತ್ಮಿಕ ಮೌಲ್ಯಗಳ ಈ ಮಹಾನ್ ಪರಂಪರೆಯ ಸಂರಕ್ಷಣೆಯ ವಿಷಯದಲ್ಲಿ ರಾಮಕೃಷ್ಣ ವಿವೇಕಾನಂದರು ವಹಿಸಿದಂತಹ ಪಾತ್ರ ಅತ್ಯಂತ ಗುರುತರವಾದದ್ದು. ಕೈಗಾರಿಕಾ ಕ್ರಾಂತಿಯಿಂದ ಪ್ರಪಂಚದಲ್ಲಿ ಎಷ್ಟೋ ಒಂದು ವಿಕೃತವಾದ ವಿಚಿತ್ರವಾದ ಮನೋಭಾವ, ಹಣದ ಮುಂದೆ ನಮಗೆ ದೇವರು ಧರ್ಮದ ಅವಶ್ಯಕತೆ ಇಲ್ಲ, ಲೌಕಿಕ ಜಗತ್ತಿನ ಸುಖವನ್ನು ಅನುಭವಿಸೋದಕ್ಕಿಂತಲೂ ವಿವೇಕ ಮತ್ತೊಂದಿಲ್ಲ ಅನ್ನೋ ಭ್ರಮೆಯಲ್ಲಿದ್ದಂತಹ ಐರೋಪ್ಯ ರಾಷ್ಟ್ರಗಳು ಇಡೀ ಜಗತ್ತಿನಾದ್ಯಂತ ಈ ವಿಚಾರವನ್ನು ಪಸರಿಸಿದವು. ತತ್ಪರಿಣಾಮವಾಗಿ ನಾಸ್ತಿಕತೆ ಬಹಳ ಬೇಗ ಕಾಳ್ಗಿಚ್ಚಿನಂತೆ ಹರಡ್ತಾ ಬಂತು. ಇದನ್ನು ನಾವು ಗಮನಿಸಿದ್ದೇವೆ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಇದ್ದಂತಹ ಸಂಗೀತವೆಂಬ ಒಂದು ಮಹಾನ್ ಕಲೆ ಕಾಲಕ್ರಮದಲ್ಲಿ ಇಂದ್ರಿಯ ಭೋಗಕ್ಕೆ ಪ್ರಚೋದನೆ ನೀಡುವಂತಹ ಲೋಲುಪತೆಯ ಮಾಧ್ಯಮವಾದದ್ದು ದುರದೃಷ್ಟಕರ. ಹೀಗೆ ಮುಂದುವರೆದಂತಹ ಪಾಶ್ಚಾತ್ಯ ಜಗತ್ತಿನ ವಿಚಾರಗಳಲ್ಲಿ ಅದು ಕೇವಲ ಅವರ ತಾತ್ವಿಕ ಸಿದ್ಧಾಂತಗಳಿಗೆ ಜಗತ್ತನ್ನು ಕಟ್ಟಿಹಾಕೋದು ಅಷ್ಟೇ ಅಲ್ಲ, ಅವರು ಒಂದು ನಿರ್ಣಯಕ್ಕೆ ಬಂದುಬಿಟ್ರು. ಏನದು? ಪೂರ್ವವೇ ಪಾಶ್ಚಾತ್ಯ ಜಗತ್ತೇ ದೇ ಕೆನಾಟ್ ಮೀಟ್ ಈಚ್ ಅದರ್. ಈಸ್ಟ್ ಈಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಈಸ್ ವೆಸ್ಟ್. ದೇ ಕೆನಾಟ್ ಮೀಟ್ ಈಚ್ ಅದರ್. ಇದು ಪಾಶ್ಚಾತ್ಯರ ಒಂದು ನಿರ್ಣಯವೋ ಎಂಬಂತೆ ಪಸರಿಸ್ತಾ ಬಂತು. ಈ ರೀತಿಯಲ್ಲಿ ಮೂಡಿಬಂದಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಧರ್ಮದ ಶುದ್ಧೀಕರಣ, ಧರ್ಮದ ಪುಷ್ಟೀಕರಣದ ಅವಶ್ಯಕತೆ ಇತ್ತು. ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರು ಅವರ ಪ್ರೇರಣೆಯಿಂದ ಮೂಡಿಬಂದ ರಾಮಕೃಷ್ಣ ಮಹಾಸಂಘ ಮತ್ತು ರಾಮಕೃಷ್ಣ ಭಾವಪ್ರಚಾರ ಇಂದು ಜಗತ್ತಿನಲ್ಲಿ ಸಾವಿರಾರು ಸನ್ಯಾಸಿಗಳ ಒಂದು ಒಕ್ಕೂಟವಾಗಿ ಧರ್ಮ ಸಂರಕ್ಷಣೆಯಲ್ಲಿ
ಅತ್ಯಂತ ಯಶಸ್ವಿಯಾಗಿ ಸಾಗಿರೋದಕ್ಕೆ ಜಗತ್ತು ಇದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ನೆನಪಿಸೋದಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಸನಾತನ ಭಾರತೀಯ ಪರಂಪರೆ ಪ್ರತಿಪಾದಿಸಿದ ವೇದೋಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಪ್ರಸ್ಥಾನತ್ರಯ ಅಂತ ನಾವೇನು ಕರೀತೇವೆ, ಇದರ ಮಹಾನ್ ಚಿಂತನೆಗಳ ಬೆಳಕಿನಲ್ಲಿ ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳು ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಪ್ರಭಾವ ಮೂಡಿಸೋದಕ್ಕೆ ಸಾಧ್ಯವಾಯಿತು, ಯಾವ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಅಂತರಂಗವನ್ನು ಮುಟ್ಟುವ, ಅದನ್ನು ಪ್ರೀತಿಯಿಂದ ತಟ್ಟಿ ಬಡಿದೆಬ್ಬಿಸುವ, ತನ್ಮೂಲಕ ಕೈ ಹಿಡಿದು 4 ಭರವಸೆಯ ಹೆಜ್ಜೆಗಳನ್ನಿಡಿಸುವ ಒಂದು ನೈತಿಕ ಶಕ್ತಿ ಪ್ರತಿಯೊಬ್ಬರಿಗೂ ಹೇಗೆ ಬಂತು ಅನ್ನೋದನ್ನು ಅಧ್ಯಯನ ಮಾಡೋದು ಇಂದಿನ ಅವಶ್ಯಕತೆ. ಇದು ವೀರೇಶಾನಂದರು ಹೇಳ್ತಾ ಇರೋ ಅವಶ್ಯಕತೆ ಅಂತ ಭಾವಿಸಬಾರದು. 1893ರಲ್ಲಿ ಚಿಕಾಗೋನಲ್ಲಿ ವಿವೇಕಾನಂದರು ಪ್ರಥಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ ಮೇಲೆ ಅಮೇರಿಕದ ಹಲವಾರು ಪತ್ರಿಕೆಗಳು ಬರೆದವು. ಸ್ವಾಮಿ ವಿವೇಕಾನಂದರನ್ನು ನೋಡುವ, ಅವರ ಭಾಷಣವನ್ನು ಕೇಳುವ ಅವಕಾಶವನ್ನು ಯಾವ ಬುದ್ಧಿವಂತ ಅಮೇರಿಕನ್ನೂ ಕಳೆದುಕೊಳ್ಳಬಾರದು. ಇದು ಅಮೇರಿಕದ ಪತ್ರಿಕೆಗಳು ಭಾರತೀಯ ಸಂತನೊಬ್ಬನ ಬಗ್ಗೆ ಸೂಚಿಸಿದಂತಹ ಒಂದು ಅದ್ಭುತ ಪ್ರತಿಕ್ರಿಯೆ. ವಿವೇಕಾನಂದರ ಕಾರ್ಯಪ್ರಣಾಳಿಕೆಗಳು ಅಮೇರಿಕದ ನೆಲದಲ್ಲಿ, ಪಾಶ್ಚಾತ್ಯ ಜಗತ್ತಿನಲ್ಲಿ ಯಾವ ಮಟ್ಟಕ್ಕೆ ಪ್ರಭಾವವನ್ನು ಬೀರಿತು ಅಂತಂದರೆ, ಮತ್ತೊಂದು ಪತ್ರಿಕೆ ಬರೀತು, ನೋ ಡೌಟ್ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್, ಬಟ್ ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅಂತ ಹೇಳಿ. ಇದು ವಿವೇಕಾನಂದರ ಯಶಸ್ಸು ಅನ್ನೋದ್ರ ಜೊತೆಗೆ ಭಾರತೀಯ ಸನಾತನ ಪರಂಪರೆ ಜಗತ್ತಿನ ಮೇಲೆ ಆವರಿಸಿದ್ದ ಆ ಕಾರ್ಮೋಡ, ಮೆಟೀರಿಯಲಿಸ್ಟಿಕ್ ಆ್ಯಟಿಟ್ಯೂಡ್, ಕನ್ಸ್ಯೂಮರಿಸಮ್ ಆ್ಯಟಿಟ್ಯೂಡ್, ಸೆಲ್ಫ್ ಸೆಂಟರ್ಡ್ನೆಸ್, ಇದನ್ನೇನು ನಾವು ಗಮನಿಸ್ತೇವೆ, ಈ ಕಾರ್ಮೋಡವನ್ನು ಚೂರು ಚೂರು ಮಾಡಿ ಇಡೀ ಜಗತ್ತನ್ನು ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಭೂಮಿಕೆಗೆ ಅದು ಒಳಪಡುವಂತೆ ಮಾಡಿದ್ದು ಪ್ರಥಮ ವಿಶ್ವಧರ್ಮ ಸಮ್ಮೇಳನ. ನಾವು ಗಮನಿಸ್ತೇವೆ, ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಶಂಕರರು, ರಾಮಾನುಜರು, ಮಧ್ವರು, ಆನಂತರ ಬಂದಂತಹ ರಾಮಕೃಷ್ಣ ವಿವೇಕಾನಂದರು, ಅವರಿಗೆ ಮೊದಲು ಮೂಡಿ ಬಂದಂತಹ ಬುದ್ಧನೇ ಮೊದಲಾದವರು, ಭಗವಾನ್ ಶ್ರೀಕೃಷ್ಣನ ಭಗವದ್ಗೀತೆ, ಇದೆಲ್ಲ ವಿಚಾರಗಳನ್ನು ಗಮನಿಸ್ತಾ ಬಂದರೆ ಕಳೆದ ಶತಮಾನದ ರಾಮಕೃಷ್ಣ ವಿವೇಕಾನಂದರ ಸಂದೇಶಗಳನ್ನು ಮೊದಲುಗೊಂಡು ನಾವು ಅವಲೋಕನ ಮಾಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋ ಸತ್ಯ ಏನು ಅಂತಂದರೆ, ಮನುಷ್ಯ ಧರ್ಮವಿಲ್ಲದೆ ಬದುಕಲಾರ. ಮನುಷ್ಯನಿಗೆ ಧರ್ಮವೇ ಊರುಗೋಲು. ವಿಜ್ಞಾನ ಹೇಳುತ್ತೆ, ಈ ಪ್ರಕೃತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬಂದಾಗ ಜೀವಿ ಮನುಷ್ಯನಾಗಿ ವಿಕಾಸಗೊಳ್ಳುತ್ತೆ ಅಂತ. ಪ್ರಾಣಿಗಳ ಆನಂದವನ್ನು ನೀವು ಗಮನಿಸಬೇಕು. ಅಲ್ಲೊಂದು ಫುಡ್ ಚೈನ್ ಅಂತಿದೆ, ಆಹಾರದ ಸರಪಳಿ ಅಂತ ಕನ್ನಡದಲ್ಲಿ ಕರೀತೇವೆ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ತಿನ್ನುತ್ತೆ, ಆ ಪ್ರಾಣಿ ಈ ಪ್ರಾಣಿಯನ್ನು ತಿನ್ನೋದೇ ಪ್ರಾಣಿ ಧರ್ಮ. ಪ್ರಾಣಿ ಮತ್ತೊಂದು ಪ್ರಾಣಿಯ ಬಗ್ಗೆ ಭೀತಿಯಿಂದ ಬದುಕುತ್ತೆ. ಆದರೆ ಯಾವಾಗ ವಿಕಾಸದ ಹಂತದಲ್ಲಿ ಅದು ಮನುಷ್ಯನ ಹಂತವನ್ನು ಮುಟ್ಟುತ್ತೋ, ಇಲ್ಲಿ ಭೀತಿಗೆ ಆಸ್ಪದ ಇಲ್ಲ, ಇಲ್ಲಿ ಪ್ರೀತಿಗೆ ಆಸ್ಪದ. ಇಲ್ಲಿ ನಿಜವಾದ ಅರ್ಥದಲ್ಲಿ ಮನುಷ್ಯನ ವಿಕಾಸದ ವೈಭವವನ್ನು ನಾವು ನೋಡ್ತೇವೆ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ವೇದಿಕೆಗಳಲ್ಲಿ ಮೇಲೆ ಮಾತನಾಡ್ತಾ ಅಂದಿನ ವಿಜ್ಞಾನಿಗಳು ಪ್ರತಿಪಾದಿಸಿದ್ದಂತಹ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅನ್ನೋದಕ್ಕೆ, ಬದುಕಿಗಾಗಿ ಹೋರಾಟ ಮತ್ತು ತಾಕತ್ತಿದ್ದವರು ಮಾತ್ರ ಉಳಿತಾರೆ, ಉಳಿದವರು ಕೊಚ್ಚಿ ಹೋಗ್ತಾರೆ ಅನ್ನೋ ಡಾರ್ವಿನ್ನನ ನಿಯಮವನ್ನು ಸಾರಾಸಗಟು ತಿರಸ್ಕರಿಸಿ ವಿವೇಕಾನಂದರು ಹೇಳ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ಲ, ಉಳಿವಿಗಾಗಿ ಹೋರಾಟ ಅಲ್ಲ, ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್, ವಿಕಾಸಕ್ಕಾಗಿ ಹೋರಾಟ. ಏಕೆಂದರೆ ಮನುಷ್ಯನ ಹಂತದಲ್ಲಿ ವಿಕಸನವೇ ಜೀವನ, ಸಂಕುಚಿತತೆಯೇ ಮರಣ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಇದು ಸ್ವಾಮಿ ವಿವೇಕಾನಂದರು ವೇದೋಪನಿಷತ್ತುಗಳಿಗೆ ನೀಡಿದಂತಹ ಆಧುನಿಕ ವ್ಯಾಖ್ಯಾನ. ಹಾಗಾಗಿ ನಾವು ಗಮನಿಸಬೇಕು, ಇಡೀ ಪಾಶ್ಚಾತ್ಯ ಜಗತ್ತು
ವಿವೇಕಾನಂದರ ಚಿಂತನೆಗಳ ಮೂಲಕ ತನ್ನ ಧೋರಣೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತಂದುಕೊಳ್ತು. ಭಾರತೀಯರ ಬಗ್ಗೆ ಅತ್ಯಂತ ಕೀಳು ಭಾವ ಹೊಂದಿದ್ದಂತಹ ಪಾಶ್ಚಾತ್ಯ ಜಗತ್ತು ಕಾಲಕ್ರಮದಲ್ಲಿ ಎಂಥ ಉದ್ಗಾರ ತೆರೀತು ಗೊತ್ತಾ? ಧರ್ಮ ಪ್ರಚಾರಕರನ್ನು ನಾವು ತಿಳುವಳಿಕೆ ಇಲ್ಲದೆ ಭಾರತಕ್ಕೆ ಕಳಿಸಿ ಎಷ್ಟು ಹಣವನ್ನು ನಷ್ಟ ಮಾಡ್ತಾ ಇದ್ದೀವಿ. ಓ ಭಾರತ ಮಾತೆ, ನಿನ್ನ ಒಡಲಿನಲ್ಲಿ ಈ ವಿವೇಕಾನಂದರಂತಹ ಸಂತ ಬಂದಿದ್ದಾನೆ. ಇಂತಹ ಮಕ್ಕಳು ಎಷ್ಟು ಜನ ಬಂದಿದ್ದರೂ ಪರವಾಗಿಲ್ಲ, ಅವರನ್ನು ಪಾಶ್ಚಾತ್ಯ ದೇಶದ ಜನತೆ ತಮ್ಮ ಹೃದಯಕ್ಕೆ ಸ್ವಾಗತಿಸ್ತಾರೆ. ನಿಜವಾಗಲೂ ಧರ್ಮ ಬೋಧನೆ ಮಾಡೋಕ್ಕೆ ಭಾರತೀಯರು ನಮ್ಮಲ್ಲಿಗೆ ಬರಬೇಕೇ ಹೊರತು ನಾವಲ್ಲಿಗೆ ಹೋಗುವಂಥದ್ದು ಎಷ್ಟು ಒಂದು ರೀತಿಯ ಮಕ್ಕಳಾಟಿಕೆ ಅಂತ ಅಮೆರಿಕದ ಪತ್ರಿಕೆಗಳು ಬರೆದು. ಇಲ್ಲಿ ಗಮನಿಸಬೇಕು, ಜಾಗತಿಕ ಮಟ್ಟದಲ್ಲಿ ಕೈಗಾರಿಕಾ ಕ್ರಾಂತಿಯ ಒಂದು ದೊಡ್ಡ ಭ್ರಮೆಯಲ್ಲಿ ಕುಳಿತಿದ್ದ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಭಾರತ ಕೊಡಬೇಕಾದ ಸಂದೇಶ ಇದೆ ಅನ್ನೋದನ್ನು ನಿಖರವಾಗಿ, ಸ್ಪಷ್ಟವಾಗಿ, ಅಧಿಕಾರವಾಣಿಯಿಂದ ಪ್ರಸ್ತಾಪಿಸಿದಾಗ ಇಡೀ ಜಗತ್ತು ಅವರಿಗೆ ತಲೆಬಾಗಿತು. ಇದನ್ನು ನಾವು ಹೆಮ್ಮೆ ಪಡುವ ವಿಷಯ ಅಷ್ಟೇ ಅಲ್ಲ, ಅಧ್ಯಯನ ಮಾಡಿ ನಮ್ಮ ಹೊಣೆಗಾರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಶಿಷ್ಟವಾದ ಸಂದರ್ಭ ಇದಾಗಿದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನು ಸಂಚರಿಸಿ ಭಾರತಕ್ಕೆ ಬಂದ ಮೇಲೆ ಕೊಲಂಬೋಯಿಂದ ಆಲ್ಮೋರಾವರೆಗೆ ಅವರು ಸಂಚರಿಸಿದ ಮಾರ್ಗದಲ್ಲಿ ಅವರು ನೀಡಿದ ಉಪನ್ಯಾಸಗಳಲ್ಲಿ ಭಾರತೀಯರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾ ಹೇಳ್ತಾರೆ. ವಾಣಿಜ್ಯವನ್ನು ಮರೆತರೆ ಅಮೇರಿಕ ನಾಶವಾಗುತ್ತದೆ, ವಿಜ್ಞಾನವನ್ನು ಮರೆತರೆ ಜಪಾನ್ ನಾಶವಾಗುತ್ತದೆ, ರಾಜಕೀಯವನ್ನು ಮರೆತರೆ ಇಂಗ್ಲೆಂಡ್ ನಾಶವಾಗುತ್ತದೆ, ಧರ್ಮವನ್ನು ಮರೆತರೆ ಭಾರತ ನಾಶವಾಗುತ್ತದೆ. ಇದೊಂದು ನಿಖರವಾದ ಸಂದೇಶ. ಏಕೆಂದರೆ ಪಾಶ್ಚಾತ್ಯರ ಪ್ರಭಾವದ ಭ್ರಮೆಯಲ್ಲಿ ಭಾರತೀಯರೂ ಕೂಡ ಅಂದಿನ ಕಾರ್ಲ್ ಮಾರ್ಕ್ಸ್ ಹೇಳಿದ ಹಾಗೆ ರಿಲಿಜನ್ ಈಸ್ ದಿ ಓಪಿಯಮ್ ಆಫ್ ದಿ ಸೊಸೈಟಿ. ಕಾರ್ಲ್ ಮಾರ್ಕ್ಸ್ ಹೇಳಿದಂಥ ಸಂದೇಶ ಪಾಶ್ಚಾತ್ಯ ಮತ್ತು ಐರೋಪ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಸಂದೇಶ. ಅದು ಭಾರತೀಯ ನೆಲೆಗಟ್ಟಿಗೆ ಅದು ಸಿಲೆಬಸ್ ಆಗಿರಲಿಲ್ಲ. ಆದರೆ ಭಾರತೀಯರು ಹೊರ ರಾಷ್ಟ್ರಗಳಿಂದ ಬರುವಂತಹ ವಿಷಯಗಳನ್ನು ಯಾವುದೇ ರೀತಿ ಯೋಚನೆ ಮಾಡದೆ ಸ್ವೀಕರಿಸುವಷ್ಟರ ಮಟ್ಟಿಗೆ ಅಂದಿನ ಭಾರತೀಯರು ಅತಂತ್ರರಾಗಿದ್ದರಿಂದ, ದಾಸ್ಯದ ಮನೋಧರ್ಮದಲ್ಲಿ ಇದ್ದದ್ದರಿಂದ ಭಾರತದಲ್ಲೂ ಕೂಡ ನಮ್ಮ ಸಮಸ್ಯೆಗಳಿಗೆ ಇದು ಪರಿಹಾರವೋ ಎನ್ನುವಷ್ಟರ ಮಟ್ಟಿಗೆ ಜನ ಅದರ ಬಗ್ಗೆ ಕುತೂಹಲದಿಂದ ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ನೆನಪಿಡಿ, ರಷ್ಯಾ ದೇಶ ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇನ್ನಿತರ ವಿಚಾರಗಳನ್ನು ಪಡ್ಕೊಂಡು 50 ವರ್ಷಗಳಲ್ಲಿ ಅದು ನುಚ್ಚು ನೂರಾಗಿ 27 ದೇಶಗಳಾಗಿ ವಿಭಜನೆ ಆದದ್ದನ್ನು ಕಂಡಾಗ ಇತಿಹಾಸ ಒಪ್ಕೊಳ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಪ್ರತಿಯೊಂದು ರಾಷ್ಟ್ರವೂ ಬಯಸುತ್ತೆ. ಆದರೆ ಆಶ್ಚರ್ಯ ಏನು ಅಂದರೆ, ಪ್ರಜಾಪ್ರಭುತ್ವ ಅನ್ನೋದು ಧಾರ್ಮಿಕ ಮೌಲ್ಯಗಳಿಗೆ ಬಹಳ ಹತ್ತಿರವಾಗುತ್ತೆ. ಡೆಮಾಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿಗೆ ಬಹಳ ಹತ್ತಿರವಾಗುತ್ತೆ. ಸ್ವಾಮಿ ವಿವೇಕಾನಂದರು ಅಮೇರಿಕ ಮತ್ತು ಲಂಡನ್ನಿನ ವೇದಿಕೆಗಳಲ್ಲಿ ಮಾತನಾಡ್ತಾ ಒಂದು ಸತ್ಯವನ್ನು ಪ್ರಕಟಿಸಿದರು. ಓ ಐರೋಪ್ಯರೇ, ನೀವು ಮೆಟೀರಿಯಲ್ ಪ್ರಾಸ್ಪರಿಟಿಯಲ್ಲಿ, ಲೌಕಿಕ ಸಂಪತ್ತಿನ ದೃಷ್ಟಿಯಲ್ಲಿ ನೀವು ಆಗರ್ಭ ಶ್ರೀಮಂತರ ಹಂತಕ್ಕೆ ಹೋಗ್ಬಿಟ್ಟಿದ್ದೀರಿ. ಬಹಳ ದೊಡ್ಡ ಶ್ರೀಮಂತಿಕೆಯ ಮಟ್ಟದಲ್ಲಿ ನೀವು ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ. ನೀವೇನಾದರೂ ಧರ್ಮ ಆಧ್ಯಾತ್ಮದ ಮೌಲ್ಯಗಳನ್ನು ನಿಮ್ಮ ಬದುಕಿನಲ್ಲಿ ನಿರ್ಲಕ್ಷಿಸಿದ್ದೇ ಆದರೆ ಇನ್ನು 50 ವರ್ಷಗಳಲ್ಲಿ ನಿಮ್ಮ ರಾಷ್ಟ್ರಗಳು ಭಸ್ಮವಾಗುತ್ತೆ ಅಂತ ವಿವೇಕಾನಂದರು ಭವಿಷ್ಯ ನುಡಿದಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ, 1895ರಲ್ಲಿ ಮತ್ತು 96ರಲ್ಲಿ ಅವರು ಈ ಭವಿಷ್ಯ ನುಡಿದಿದ್ರು. ಅದಾದ 50 ವರ್ಷಗಳಲ್ಲಿ ಜಗತ್ತಿನಲ್ಲಿ 2 ವಿಶ್ವಯುದ್ಧಗಳನ್ನು ಪ್ರಪಂಚ ಕಾಣ್ತು. ಲಕ್ಷಾಂತರ ಜನ ಅಲ್ಲಿ ಪ್ರಾಣತ್ಯಾಗ ಮಾಡಿದ್ರು, ಸಾವಿಗೀಡಾದರು. ಜಗತ್ತಿನಲ್ಲಿ ಒಂದು ದೊಡ್ಡ ನಡೀಬಾರದಂತಹ ರಕ್ತಪಾತ ನಡೆದು ಹೋಯಿತು. ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಿದೆ. ಹ್ಯಾರಿ ಟ್ರೂಮನ್, ಅಮೆರಿಕದ ಅಧ್ಯಕ್ಷ, ವಿಶ್ವಸಂಸ್ಥೆ ಸಂಸ್ಥಾಪನೆಯಾದ ದಿವಸ ತನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳ್ತಾನೆ, ನಾವೇನಾದರೂ ಯುದ್ಧ ಮಾಡದೇ ಇದ್ದಿದ್ದರೆ
ಲಕ್ಷಾಂತರ ಜನಗಳು ಉಳಿತಾ ಇದ್ದರು. 50 ವರ್ಷದ ಹಿಂದೆ ವಿಶ್ವಸಂಸ್ಥೆ ಆಗಿದ್ದಿದ್ರೆ ಈ ಯುದ್ಧಗಳೇ ನಡೀತಾ ಇರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಇವತ್ತು ನಾವು ರೂಪಿಸಿರುವ ಪ್ರಣಾಳಿಕೆಗಳು ಕೇವಲ ಕಾಗದದ ಮೇಲೆ ಮುದ್ರಣವಾಗಿದ್ದರೆ ಮುಂದಿನ ದಶಕಗಳಲ್ಲಿ ಮತ್ತಷ್ಟು ರಕ್ತಪಾತ ಆಗುತ್ತೆ ಅನ್ನೋದನ್ನು, ಇದನ್ನು ನಾನು ಒಂದು ಕಡೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ, ಮತ್ತೊಂದು ಕಡೆ ಸಾಮಾಜಿಕ ಮತ್ತು ರಾಜಕೀಯ ಹಿನ್ನೆಲೆಯಲ್ಲಿ ತುಲನಾತ್ಮಕವಾಗಿ ವಿಶ್ಲೇಷಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ರಾಮಕೃಷ್ಣ ವಿವೇಕಾನಂದರು ಹಾಗಾದರೆ ಜಗತ್ತಿಗೆ ಏನು ಕೊಟ್ಟರು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಶ್ರೀರಾಮಕೃಷ್ಣರ ಸಂದೇಶಗಳಲ್ಲಿ ನಾವು ಬಹಳ ವಿಶೇಷವಾಗಿ ಗಮನಿಸುವಂತಹ ಸಂದೇಶ, ಮೊದಲನೇದಾಗಿ ಹೇಳೋದಾದರೆ ಜೊತೋ ಮತ್ ತಥೋ ಪತ್. ಎಷ್ಟು ಮತಗಳು ಅಷ್ಟು ಪಥಗಳು. ಪ್ರತಿಯೊಂದು ಮತವು ಪರಮಾತ್ಮನಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅವ್ರು ಹೇಳ್ತಾರೆ, ನಿನ್ನ ಮತದಲ್ಲಿ ನಿನಗೆ ನಿಷ್ಠೆ ಇರಲಿ, ಬೇರೆಯವರ ಮತದ ಬಗ್ಗೆ ನಿನಗೆ ಗೌರವ ಇರಲಿ. ಆದರೆ ಬೇರೆಯವರ ಮತದ ಬಗ್ಗೆ ವಿಪರೀತವಾದ ಗೌರವವನ್ನು ನೀನು ತಾಳಿ ನಿನ್ನ ಮತವನ್ನು ನೀನು ನಿಷ್ಕ್ರಿಯ ಎಂದು ಭಾವಿಸುವಂತಿಲ್ಲ, ದುರ್ಬಲ ಎಂದು ಭಾವಿಸುವಂತಿಲ್ಲ. ನಿನ್ನ ಮತದ ನೆಲೆಗಟ್ಟಿನ ಮೇಲೆ, ಅದರ ಭದ್ರ ಬುನಾದಿಯ ಮೇಲೆ ನೀನು ಇನ್ನಿತರ ಮತಗಳಿಂದ ಸ್ವೀಕರಿಸಬಹುದಾದ ಉತ್ತಮವಾದ ವಿಚಾರಗಳನ್ನು ನೀನು ಗ್ರಹಿಸಬೇಕಾಗತ್ತೆ. ಇವತ್ತು ಭಾರತ ಇಡೀ ಜಗತ್ತಿನಲ್ಲಿ ಅತ್ಯದ್ಭುತವಾದ ರಾಷ್ಟ್ರವಾಗಿ ಮೂಡಿ ಬಂದಿದೆ. 9 ರಾಷ್ಟ್ರಗಳಲ್ಲಿ ಸುಮಾರು 5-6 ಸಲ ಆಹ್ವಾನದ ಮೇರೆಗೆ ನಾನು ಪ್ರವಚನ ಪ್ರವಾಸಕ್ಕೆ ಹೋಗಿದ್ದೇನೆ. ಭಾರತದ ಬಗ್ಗೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಬಹಳ ಬೆಲೆ ಇದೆ. ಸ್ವಾಮಿ ವಿವೇಕಾನಂದರ ಕಾಲದ ಒಂದು ಘಟನೆ ನಿಮ್ಮ ಮುಂದೆ ಇಡ್ತೇನೆ. ಯುರೋಪಿನ ಒಬ್ಬ ಯುವತಿ ವಿವೇಕಾನಂದರನ್ನ ಕೇಳ್ತಾಳೆ, ನಿಮ್ಮ ದೇಶ ಯಾವ ರೀತಿಯಲ್ಲಿ ದೊಡ್ಡದು ಅಂತ ಹೇಳ್ತೀರಿ ನೀವು? ಒಂದು ಯುದ್ಧ ಮಾಡಲಿಲ್ಲ, ಒಬ್ಬರನ್ನ ಗೆಲ್ಲಿಲ್ಲ, ಒಬ್ಬರ ಮೇಲೆ ಖಡ್ಗವನ್ನು ಝಳಪಿಸಲಿಲ್ಲ. ಆ ಯುವತಿಯ ಪ್ರಶ್ನೆಯನ್ನು ಕೇಳಿ ವಿವೇಕಾನಂದರು ಹೇಳ್ತಾರೆ, ಮಗು, ನೀನು ಹಾಲುಗಲ್ಲದ ಹಸುಳೆ. ಯಾವ ರಾಷ್ಟ್ರವನ್ನೂ ಕೂಡ ಖಡ್ಗದಿಂದ ಮಣಿಸೋದಕ್ಕಿಂತ ತನ್ನ ತತ್ವದಿಂದ ಮಣಿಸಿದ ಕೀರ್ತಿ ಭಾರತ. ನೆನಪಿಟ್ಕೋ, ನಾವು ಯುದ್ಧವನ್ನೇ ಮಾಡಲಿಲ್ವಲ್ಲ, ಆದ್ದರಿಂದಲೇ ನಾವು ಗ್ರೇಟ್. ನೀವು ಮೊದಲು ಸೈನ್ಯವನ್ನು ಕಳಿಸಿದ್ರಿ, ಖಡ್ಗ ಮುಂದೆ ಹೋಯಿತು. ಆ ಖಡ್ಗ ಎಲ್ಲರನ್ನೂ ಹೆದರಿಸ್ತು. ಎಲ್ಲರನ್ನೂ ಹೆದರಿಸಿದ ಮೇಲೆ ನೀವು ಹೋಗಿ ನಿಮ್ಮ ತತ್ವವನ್ನು ಅವ್ರ ಮೇಲೆ ಹೇರಿದ್ರಿ. ಆದರೆ ನನ್ನ ದೇಶ ಎಂದೂ ಕೂಡ ಧರ್ಮವನ್ನು ಹೇರಲಿಲ್ಲ, ತನ್ನ ಭಾವನೆಗಳನ್ನು ಹೇರಲಿಲ್ಲ. ನನ್ನ ದೇಶ ಜಗತ್ತಿನ ಮೂಲೆ ಮೂಲೆಗಳಿಂದ ಶ್ರೇಷ್ಠವಾದ ವಿಚಾರಗಳನ್ನು ಸ್ವೀಕರಿಸಿ ಇಡೀ ವಿಶ್ವವನ್ನು ಒಂದು ಕುಟುಂಬವಾಗಿ ಪರಿಭಾವಿಸಿದಂತಹ ಒಂದು ಮಹಾನ್ ಸಂಸ್ಕೃತಿಯ ತಾಯ್ನಾಡು ನನ್ನದು. ಜೇನು ನೊಣ ಹೇಗೆ 100 ಜಾತಿಯ ಹೂಗಳಿಂದ ಮಕರಂದವನ್ನು ಸ್ವೀಕರಿಸಿ ಒಂದು ಅದ್ಭುತವಾದ ಜೇನುಗೂಡನ್ನು ಕಟ್ಟಿ ಅದನ್ನು ಪೂಜ್ಯ ಕಾರ್ಯಗಳಿಗೂ ಬಳಸುವಂತಹ ಒಂದು ವಸ್ತುವಾಗಿ ರೂಪಿಸುತ್ತೋ, ನನ್ನ ರಾಷ್ಟ್ರ ತನ್ನ ನೆಲಗಟ್ಟಿನ ಮೇಲೆ 100 ಸಂತ ಮಹಾತ್ಮರು ಜಗತ್ತಿನಲ್ಲಿ ಆಗಿ ಹೋದವರು, ಅವರೆಲ್ಲರ ವಿಚಾರಗಳನ್ನು ತನ್ನೆಡೆಗೆ ಸ್ವಾಗತಿಸಿ, ಆನೋ ಭದ್ರ ಕರ್ತವೋಯಂತು ವಿಶ್ವತಃ, ಶ್ರೇಷ್ಠವಾದ ಚಿಂತನೆಗಳು ಎಲ್ಲ ಕಡೆಯಿಂದ ಬರಲಿ. ಎಲ್ಲಿ ಶ್ರೇಷ್ಠ ಉನ್ನತ ಮನುಷ್ಯನನ್ನು ಉದ್ಧಾರ ಮಾಡುವ ಚಿಂತನೆಗಳಿದೆಯೋ ಅದಕ್ಕೆ ನಮ್ಮ ಹೃದಯ ಎಂದೂ ತೆರೆದಿರುತ್ತೆ, ಅದನ್ನು ನಾವು ಸ್ವಾಗತಿಸ್ತೇವೆ ಅನ್ನೋ ಸಂದೇಶ ಈ ಜಗತ್ತಿನಲ್ಲಿ ಹುಟ್ಟಿದ್ದೇ ಭಾರತದಲ್ಲಿ. ನೀನು ಹಾಲುಗಲ್ಲದ ಹಸುಳೆ, ನೀನು ಈ ಥರ ಮಾತಾಡ್ತಾ ಇದೆಯಾ ಅಂಥೇಳಿ ಆಕೆಯ ಮನೋಧರ್ಮವನ್ನು ತಿದ್ದುತ್ತಾರೆ ವಿವೇಕಾನಂದರು. ಆಕೆಯ ಮನೋಧರ್ಮವನ್ನೇನೋ ವಿವೇಕಾನಂದರು ತಿದ್ದಿದ್ರು. ಇವತ್ತು ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇರೋ ನಮ್ಮ ಮಕ್ಕಳ ಮನೋಧರ್ಮವನ್ನು ತಿದ್ದವರು ಯಾರು? 4 ವಾಕ್ಯದಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡೋದನ್ನು ಕಲ್ತುಬಿಟ್ರೆ ನಮ್ಮ ಮಕ್ಕಳು ಈ ಪ್ರಪಂಚದಲ್ಲಿ ಮಹಾನ್ ಯಶಸ್ವಿ ವ್ಯಕ್ತಿಗಳು ಅನ್ನೋ ಭ್ರಮೆಯಲ್ಲಿರುವ ಪೋಷಕರು ಅರ್ಥ ಮಾಡಿಕೊಳ್ಬೇಕು. ನಮ್ಮೆಲ್ಲರ ಸಂಸ್ಕೃತಿಯ ಅಡಿಪಾಯಕ್ಕೆ ತೊಂದರೆ ಬಂದಿದೆ. ಒಂದು ದೇಶವನ್ನು ದುರ್ಬಲಗೊಳಿಸಬೇಕು ಅಂತಂದರೆ ಅಲ್ಲಿರೋ ಕಟ್ಟಡಗಳನ್ನು ಒಡಿಬೇಕಾಗಿಲ್ಲ, ಅಲ್ಲಿ ಯಾವುದೇ ರೀತಿ ರಕ್ತಪಾತ ಮಾಡಬೇಕಾಗಿಲ್ಲ. ಆ ದೇಶದ ಬಗೆಗಿನ ಗೌರವ ನಂಬಿಕೆಗಳನ್ನು ಕಡಿಮೆ ಮಾಡಿಬಿಟ್ರೆ ಆಗೋಯ್ತು. ಇದನ್ನು ಆಧುನಿಕ ಶಿಕ್ಷಣ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ. ಇದು ಈ ದೇಶದ ದೌರ್ಭಾಗ್ಯ, ಈ ದೇಶದ ದೊಡ್ಡ ದೌರ್ಭಾಗ್ಯ. ವಿವೇಕಾನಂದರು ಇದ್ರ ಬಗ್ಗೆ ನಮ್ಮನ್ನು ಎಚ್ಚರಿಸಿದ್ದಾರೆ, ಅವ್ರನ್ನ ಅಧ್ಯಯನ ಮಾಡಬೇಕು. ರಾಮಕೃಷ್ಣರು ಹೇಳಿದಂಥ ಮಾತು, ಎಷ್ಟು ಮತಗಳೋ ಅಷ್ಟು ಪಥಗಳು. ಭಗವಾನ್ ಶ್ರೀರಾಮಕೃಷ್ಣರು ಮತ್ತೊಂದು ಮಾತನ್ನು ಹೇಳ್ತಾರೆ,
ಒಂದು ನಿರ್ಜೀವವಾದ ಶಿಲೆಯಲ್ಲಿ ಪರಮಾತ್ಮನ ವಿಗ್ರಹವನ್ನು ಕೆತ್ತಿ ಅದಕ್ಕೆ ಪ್ರಾಣಪ್ರತಿಷ್ಠೆ ಮಾಡಿ ಕಾಲಕ್ರಮದಲ್ಲಿ ಅದನ್ನು ವಿಶೇಷವಾಗಿ ಪೂಜೆ ಮಾಡಿ ಅದರಲ್ಲಿ ಭಗವಂತನನ್ನೇ ಜಾಗೃತಗೊಳಿಸಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಒಂದು ನಿರ್ಜೀವವಾದ ಶಿಲೆಯಲ್ಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಾದರೆ ಮನುಷ್ಯನಲ್ಲಿ ದೇವರಿಲ್ವಾ? ಮನುಷ್ಯನನ್ನು ತುಚ್ಛನಾಗಿ ಕಾಣಬಾರದು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ದೇವರಿದ್ದಾನೆ. ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಒಬ್ಬ ಶಿಲ್ಪಿ ಬಹಳ ಸೊಗಸಾಗಿ ಬದುಕಿನ ರಹಸ್ಯವನ್ನು, ಯಶಸ್ಸಿನ ರಹಸ್ಯವನ್ನು ಹೇಳ್ತಾನೆ. ಒಬ್ಬ ಶಿಲ್ಪಿ ಯಾವುದೇ ವಿಗ್ರಹವನ್ನು ತುಂಬ ಚೆನ್ನಾಗಿ ಕೆತ್ತುತ್ತಾ ಇದ್ದಂತೆ. ಜನ ಕೇಳಿದ್ರಂತೆ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ನೀನು ಇಷ್ಟು ಚೆನ್ನಾಗಿ ವಿಗ್ರಹಗಳನ್ನು ಕೆತ್ತುತ್ತೀಯಲ್ಲ, ಏನು ಅದರ ಗುಟ್ಟು? ಆಗ ಅವನು ಹೇಳಿದ್ನಂತೆ, ಇದರಲ್ಲಿ ಗುಟ್ಟೇನಿಲ್ಲ. ನಾನು ಯಾವುದೇ ದೇವರ ವಿಗ್ರಹವನ್ನು ಕೆತ್ತೋದಕ್ಕೆ ಹೋದಾಗ ಮೊದಲು ಆ ಶಿಲೆಯ ಮುಂದೆ ಹೋಗಿ ನಿಂತ್ಕೊಳ್ತೇನೆ, ಆ ನಿರ್ದಿಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ಗಣಪತಿ, ಹೇ ಕೃಷ್ಣ, ಈ ಕಲ್ಲಿನಲ್ಲಿ ನಿನ್ನ ವಿಗ್ರಹವನ್ನು ಕೆತ್ತಬೇಕಾಗಿದೆ. ಈ ಕಲ್ಲಿನಲ್ಲಿ ನಿನ್ನ ವಿಗ್ರಹವನ್ನು ನಾನು ಅಚ್ಚುಕಟ್ಟಾಗಿ ಕೆತ್ತಬೇಕಾಗಿದೆ. ನನಗೆ ಗೊತ್ತಿದೆ, ಅದಾಗಲೇ ನೀನು ಈ ಕಲ್ಲಿನಲ್ಲಿ ಗುಪ್ತವಾಗಿ ಅಡಕವಾಗಿದ್ದೀಯ. ನೀನು ಇದರೊಳಗಿದೀಯ, ಈ ಕಲ್ಲಿನಲ್ಲಿ ನೀನಿದೀಯ. ನಾನು ಮನುಷ್ಯ ಪ್ರಯತ್ನದಲ್ಲಿ ನಿನ್ನನ್ನು ಕೆತ್ತಕ್ಕೆ ಹೊರಟಿದ್ದೀನಿ ಅಂತ ಹೊರ ಪ್ರಪಂಚದಲ್ಲಿನ ಜನರ ನಂಬಿಕೆ. ಆದರೆ ಸತ್ಯ ಏನು ಅಂದರೆ, ಪರಿಪೂರ್ಣ ಕೃಷ್ಣ ಅದಾಗಲೇ ಅದರಲ್ಲಿದ್ದಾನೆ. ನಾನು ಮಾಡಬೇಕಾದ ಕೆಲಸ ಏನು ಅಂದರೆ, ಅವಶ್ಯಕವಾದ ಕೃಷ್ಣನ ಆ ವಿಗ್ರಹದ ಭಾಗವನ್ನು ಬಿಟ್ಟು ಅನವಶ್ಯಕವಾದ ಭಾಗಗಳನ್ನು ಬೇರ್ಪಡಿಸೋದು. ಅನವಶ್ಯಕವಾದ ಭಾಗಗಳನ್ನು ಬೇರ್ಪಡಿಸಿಬಿಟ್ರೆ ಅವಶ್ಯಕವಾದ ವಿಗ್ರಹ ಅಲ್ಲಿ ಉಳಿಯುತ್ತೆ. ಇದೊಬ್ಬ ವಿವೇಕಿಯ ಮಾತು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಒಂದು ಕಲ್ಲು, ಆದರೆ ಆ ಕಲ್ಲೊಳಗೆ ವಿಗ್ರಹವನ್ನು ಮೂಡಿಸುವಂತಹ ಅವಕಾಶ ಇದೆ. ಅವನ ಆಂತರ್ಯದಲ್ಲಿ ದೈವ ಇದೆ. ಅವನ ಆತ್ಮಸಾಕ್ಷಿ ದೇವರಾಗಿ ಕೆಲಸ ಮಾಡುತ್ತೆ. ಅವನಿಗೆ ಹೊರ ಜಗತ್ತಿನಲ್ಲಿರುವ ಇನ್ಯಾವುದೇ ಶಕ್ತಿಗಿಂತ ಅವನ ಆಂತರ್ಯದ ಬಲ, ಅವನ ಒಳಗೆ ವಾಸವಾಗಿರುವ ಪರಮಾತ್ಮನ ಬಲವೇ ದೊಡ್ಡ ಬಲವಾಗುತ್ತೆ. ಆ ಅಂತರಂಗದ ದೇವರನ್ನು ಜಾಗೃತಗೊಳಿಸ್ಕೊಂಡ್ಬಿಟ್ರೆ ಇವನೇ ಸಾಕ್ಷಾತ್ ದೇವರಾಗುತ್ತಾನೆ. ಆದ್ದರಿಂದ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯ ನರೇಂದ್ರನಾಥನಿಗೆ ಹೇಳ್ತಾರೆ, ಕಣ್ಣು ಮುಚ್ಚಿ ದೇವರನ್ನು ನೋಡೋದು ಒಳ್ಳೆಯದು, ಆದರೆ ಕಣ್ಣು ತೆರೆದು ದೇವರನ್ನು ನೋಡಬಲ್ಲಿಯ? ಈ ಪ್ರಪಂಚ ಭಗವಂತನ ಸೃಷ್ಟಿ ಅಲ್ವಾ? ಭಗವಂತನ ಸೃಷ್ಟಿಯಾದ ಈ ಜಗತ್ತಿನ ಬಗ್ಗೆ ನಿನಗೆ ನಿರ್ಲಕ್ಷ್ಯ ಯಾಕೆ? ಈ ಪ್ರಪಂಚವನ್ನು ಗೌರವಿಸೋದು ಕಲ್ತ್ಕೋ. ಕಣ್ಣು ತೆರೆದು ದೇವರನ್ನು ನೋಡು. ಪರಮಾತ್ಮನ ಸೃಷ್ಟಿಯಲ್ಲಿ ದಿವ್ಯತೆಯನ್ನು ಗುರುತಿಸು. ಈ ಮಾತುಗಳು ಸ್ವಾಮಿ ವಿವೇಕಾನಂದರ ಮೇಲೆ ಎಷ್ಟು ಪ್ರಭಾವ ಬೀರ್ತು. ಮುಂದೆ ಅವರು ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವಂತಹ ವೇದಾಂತದ ಸತ್ಯಗಳಿಗೆ, ಋಷಿ ವಾಕ್ಯಗಳಿಗೆ ನಾನು ನೂತನ ವೇದಾಂತವನ್ನು ಸೇರಿಸ್ತೇನೆ. ದೀನ ದೇವೋಭವ, ದರಿದ್ರ ದೇವೋಭವ, ಅಶಕ್ತ ದೇವೋಭವ, ಪಾಪಿ ದೇವೋಭವ, ರೋಗಿ ದೇವೋಭವ. ಇದು ವಿವೇಕಾನಂದರು ಸ್ವಾತಂತ್ರ್ಯಕ್ಕೆ 50 ವರ್ಷ ಮೊದಲು ಕೊಟ್ಟಂತಹ ಒಂದು ಅದ್ಭುತವಾದ ಸಂದೇಶ. ಇದರ ಪ್ರಭಾವ ಜಗತ್ತಿನಲ್ಲಿ ತುಂಬ ಆಗಿದೆ. ಜೀವರಲ್ಲಿ ಶಿವನನ್ನು ಕಂಡು ಮಾನವನಲ್ಲಿ ಮಾಧವನನ್ನು ಉಪಾಸನೆ ಮಾಡುವಂತಹ ಅದ್ಭುತವಾದ ಒಂದು ಪ್ರಕ್ರಿಯೆಯನ್ನು ಜಗತ್ತಿನಾದ್ಯಂತ ನಾವು ನೋಡ್ತೇವೆ. ಯಾವ ಮಟ್ಟಕ್ಕೆ ನೋಡ್ತೇವೆ? ಭಾರತ ಜಾಗೃತವಾದದ್ದೇ ಇದರ ಹಿನ್ನೆಲೆಯಲ್ಲಿ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಪ್ರಭಾವ ಯಾವ ಮಟ್ಟಕ್ಕೆ ಜಗತ್ತಿನ ಮೇಲೆ ಉಂಟಾಯಿತು ಅಂತಂದರೆ, ಅಮೇರಿಕದ ಜಾನ್ ಡಿ ರಾಕ್ಫೆಲ್ಲರ್, ಅವನು ಆವತ್ತಿನ ಅಮೇರಿಕದ ಮೊದಲ 5 ಜನ ಶ್ರೀಮಂತರಲ್ಲಿ ಒಬ್ಬ. ಮಹಾನಾಸ್ತಿಕನಂತೆ ಬದುಕ್ತಾ ಇದ್ದವನು, ಶ್ರೀಮಂತ. ಅವನು ಆಕಸ್ಮಿಕವಾಗಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದ. ವಿವೇಕಾನಂದರ ಸಂಪರ್ಕಕ್ಕೆ ಬಂದು ಅವನಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆಯಿತು. ಅವನು ತನ್ನ ಇಡೀ ಸಂಪತ್ತನ್ನು ಒಂದು ಚಾರಿಟಿ ಮಾಡ್ದ. ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್, ಅದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಅದರಲ್ಲಿ ಮೊದಲನೇ ಪುಟದಲ್ಲಿ ಅವನು ಬರೀತಾನೆ. ನಾವೆಲ್ಲ ಪುಸ್ತಕಗಳಲ್ಲಿ ಡೆಡಿಕೇಟೆಡ್ ಟು, ಇದು ಯಾರಿಗೆ ಸಮರ್ಪಿತವಾಗಿದೆ ಅನ್ನೋ ಪುಟ ನೋಡ್ತೇವೆ ನಾವು ಪುಸ್ತಕ ಪ್ರಾರಂಭ ಆಗೋದಕ್ಕೆ ಮೊದಲು. ಆ ಮೊದಲನೇ ಪುಟದಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ ಬರೀತಾನೆ, ಅಮೇರಿಕನ್ ಶ್ರೀಮಂತ, ಎಷ್ಟು ಚೆನ್ನಾಗಿ ಬರೀತಾನೆ ನೋಡಿ. ದೆರ್ ಈಸ್ ಮೋರ್ ಟು ಲೈಫ್ ದ್ಯಾನ್ ದಿ ಅಕ್ಯುಮುಲೇಷನ್ ಆಫ್ ಮನಿ. ಜೀವನದಲ್ಲಿ
ಹಣವನ್ನು ಸಂಗ್ರಹಿಸಿ ಒಂದು ಕಡೆ ಜಡವಾಗಿ ಇಡೋದಕ್ಕಿಂತಲೂ ಉನ್ನತವಾದ ಧ್ಯೇಯ ಇದೆ. ಮನಿ ಈಸ್ ಓನ್ಲಿ ಎ ಟ್ರಸ್ಟ್ ಇನ್ ಒನ್ಸ್ ಹ್ಯಾಂಡ್. ಹಣವೆಂಬುದು ಒಬ್ಬ ಮನುಷ್ಯನ ಕೈಯಲ್ಲಿ ಇರ್ತಕ್ಕಂಥ ಒಂದು ವಸ್ತು. ಆ ಹಣಕ್ಕೆ ಅವನೊಬ್ಬ ಟ್ರಸ್ಟಿ, ಧರ್ಮದರ್ಶಿ ಅಷ್ಟೇ, ಅವನದ್ದಲ್ಲ ಹಣ. ಮುಂದುವರಿಸಿ ಹೇಳ್ತಾನೆ, ಟು ಯೂಸ್ ಇಟ್ ಇಂಪ್ರಾಪರ್ಲಿ ಈಸ್ ಎ ಗ್ರೇಟ್ ಸಿನ್. ಹಣ ನನ್ನದೇ ಆದರೂ ಕೂಡ, ನನ್ನ ಪರಿಶ್ರಮದಿಂದ ನಾನು ದುಡಿದ ಸಂಪತ್ತೇ ಆದರೂ ಕೂಡ, ಈ ಹಣವನ್ನು ನಾನು ಅಪ್ರಾಮಾಣಿಕವಾಗಿ, ಅಪ್ರಸ್ತುತವಾಗಿ, ಅನ್ಯಾಯವಾಗಿ ಬಳಸುವಂಥದ್ದು ಅದೊಂದು ದೊಡ್ಡ ಅಪಚಾರ, ದೊಡ್ಡ ಪಾಪ. ನನ್ನದೇ ಹಣ ಇರಬಹುದು, ನನ್ನ ಹಣವನ್ನೇ ನಾನು ನಿರುಪಯುಕ್ತ ರೀತಿಯಲ್ಲಿ ಅನ್ಯಾಯದ ಕಾರ್ಯಗಳಿಗೆ ಬಳಸಿದ್ರೆ ನಾನೊಬ್ಬ ಅಪಚಾರಿ ಆಗುತ್ತೇನೆ. ದ ಬೆಸ್ಟ್ ವೇ ಟು ಪ್ರಿಪೇರ್ ಫಾರ್ ದಿ ಎಂಡ್ ಈಸ್ ಟು ಲೀವ್ ಫಾರ್ ಅದರ್ಸ್. ನನ್ನ ಜೀವನದ ಸಂಧ್ಯಾಕಾಲದಲ್ಲಿ ಈ ಜೀವಿತದಿಂದ ನಿರ್ಗಮನವಾಗೋದಕ್ಕೆ ನಾನು ತಯಾರಾಗಬೇಕು ಅಂತ ಬಯಸ್ತಾ ಇದ್ದೇನೆ. ಅದಕ್ಕಿರ್ತಕ್ಕಂಥ ಸರಳ ಮಾರ್ಗ ಇತರರಿಗಾಗಿ ಬದುಕುವಂಥದ್ದು. ಇದನ್ನು ನಾನು ಐ ಲರ್ನ್ ದಿಸ್ ಲೆಸನ್ ಫ್ರಮ್ ದಿ ಗ್ರೇಟ್ ಮಾಂಕ್ ಆಫ್ ಇಂಡಿಯಾ, ಸ್ವಾಮಿ ವಿವೇಕಾನಂದ ಅಂತ ಬರೀತಾನೆ. ಭಾರತದ ಸಂತನಿಂದ ನಾನು ಕಲ್ತ್ಕೊಂಡೆ. ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್ ಮಾಡಿದ ಮೇಲೆ ಚಿಕಾಗೋ ವಿಶ್ವವಿದ್ಯಾನಿಲಯ ಬಹಳ ಬೃಹತ್ತಾಗಿ ಬೆಳೆಯಿತು. ಅಮೇರಿಕದಲ್ಲಿ ನೀಗ್ರೋ ಜನಾಂಗಕ್ಕಾಗಿ ಶಾಲಾ ಕಾಲೇಜುಗಳು ಪ್ರಾರಂಭವಾದವು. ಬೆನ್ನು ಮೂಳೆ ಮುರಿದು ಮಣ್ಣು ಪಾಲಾಗಬಹುದಾಗಿದ್ದ ನೂರಾರು ಸಂಸ್ಥೆಗಳಿಗೆ ನೈತಿಕ ಬಲವನ್ನು ಕೊಟ್ಟ ರಾಕ್ಫೆಲ್ಲರ್ ಇವತ್ತು ಜಗತ್ತಿನಲ್ಲಿ ಬಹಳ ದೊಡ್ಡ ಸೇವಾಕರ್ತನಾಗಿ ಉಳಿದಿದ್ದಾನೆ. ರಾಕ್ಫೆಲ್ಲರ್ ಫೌಂಡೇಶನ್ ಕೊಟ್ಟ ಸ್ಕಾಲರ್ಶಿಪ್ನಲ್ಲಿ ರಿಸರ್ಚ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರಿಸರ್ಚ್ ಮಾಡಿದಂತಹ ನಾರ್ಮನ್ ಬೋರ್ಲಾಗ್ ಅನ್ನುವಂಥವನು 1960ರ ದಶಕದಲ್ಲಿ ಗ್ರೀನ್ ರೆವಲ್ಯೂಷನ್ ಮಾಡ್ತಾನೆ. ಡ್ರಾಟ್ ರೆಸಿಸ್ಟೆಂಟ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆಂಟ್ ಗೋಧಿಯನ್ನು ಕಂಡುಹಿಡಿತಾನೆ. ಲಕ್ಷಾಂತರ ಜನ ಸಾಯೋದನ್ನು ತಪ್ಪಿಸ್ತಾನೆ. ಅವನು ಭಾರತಕ್ಕೆ ಬಂದಿದ್ದ. ಅವನು ಹೇಳ್ತಾನೆ, ನಾನು ನೊಬೆಲ್ ಪ್ರೈಸ್ ಪಡೆಯೋದಕ್ಕೆ ಇವತ್ತು ಕಾರಣ ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್ ನನಗಿಟ್ಟಂತಹ ಆರ್ಥಿಕ ಸಂಪನ್ಮೂಲದ ಸಹಾಯ ಮತ್ತು ಆತನಿಗೆ ಸಹಾಯ ಮಾಡಿ ಪ್ರಚೋದನೆ ನೀಡಿದಂತಹ ಭಾರತೀಯ ಸಂತ ಸ್ವಾಮಿ ವಿವೇಕಾನಂದ ಅಂತ ಹೇಳಿ. ಹಾಗಾಗಿ ಒಬ್ಬ ಸಂತನ ವಾಣಿ ನೂರಾರು ಕ್ಷೇತ್ರಗಳಲ್ಲಿ ತನ್ನದೇ ಪ್ರಭಾವ ಬೀರುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಆಲೋಚಿಸಿದಾಗ ನಮಗೆ ಅರ್ಥವಾಗುತ್ತೆ. ಶ್ರೀರಾಮಕೃಷ್ಣರು ಧರ್ಮದ ಬೋಧನೆಯ ವಿಷಯದಲ್ಲಿ ಒಂದೇ ರೀತಿಯ ತುತ್ತೂರಿ ಊದಬಾರದು ಅಂತ ಎಚ್ಚರಿಕೆ ಕೊಟ್ಟು ಒಂದು ಉಪಮೆಯನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಗುಣವಾಗಿ ಆಹಾರವನ್ನು ತಯಾರಿಸ್ತಾಳೆ. ಆಹಾರವನ್ನು ಜೀರ್ಣ ಮಾಡಿಕೊಳ್ಳೋ ತಾಕತ್ತಿರ್ತಕ್ಕಂಥ ಮಗುವಿಗೆ ಗಟ್ಟಿಯಾದ ರೊಟ್ಟಿ ಕೊಡ್ತಾಳೆ. ತಕ್ಕ ಮಟ್ಟಿಗೆ ಜೀರ್ಣಶಕ್ತಿ ಇರೋ ಮಗುವಿಗೆ ಅನ್ನ ಕೊಡ್ತಾಳೆ, ಗಂಜಿ ಕೊಡ್ತಾಳೆ. ಇನ್ನೂ ಕಡಿಮೆ ಜೀರ್ಣಶಕ್ತಿ ಇರ್ತಕ್ಕಂಥ ಮಗುವಿಗೆ ಹಾಲು ಕೊಡ್ತಾಳೆ. ಕೆಲವು ಮಕ್ಕಳಿಗೆ ನೀರು ಕೊಟ್ಟು ಅವರ ಆರೋಗ್ಯ ಸಂರಕ್ಷಿಸ್ತಾಳೆ. ಕೆಲವು ಕಾಲ ಜೀರ್ಣಶಕ್ತಿಗೆ ತಕ್ಕಂತೆ ಆಹಾರ ಹೇಗೋ ಉಪಾಸನೆಗೂ ಕೂಡ ನಮ್ಮ ಪ್ರಯತ್ನ ಮತ್ತು ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಉಪಾಸನಾ ಪ್ರಕ್ರಿಯೆ ಇರುತ್ತೆ. ಒಂದನ್ನೇ ನಾವು ಹೇರಬಾರದು ಎಲ್ಲರ ಮೇಲೆ ಎನ್ನುವಂಥದ್ದನ್ನು ರಾಮಕೃಷ್ಣ ಪರಮಹಂಸರು ಬಹಳ ವಿಶೇಷವಾಗಿ ಪ್ರಸ್ತಾಪಿಸ್ತಾರೆ. ವಿವೇಕಾನಂದರನ್ನ ಅಮೆರಿಕದಲ್ಲಿ ಮೂರ್ತಿ ಪೂಜೆಯ ಬಗ್ಗೆ ಒಬ್ಬರು ಪ್ರಸ್ತಾಪ ಮಾಡ್ತಾರೆ. ಮೂರ್ತಿ ಪೂಜೆ ವೈಜ್ಞಾನಿಕವೋ? ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನೀವು ಪಾಶ್ಚಾತ್ಯರಿಗೆ ನಿಮಗೆ ವಿಜ್ಞಾನ ಗೊತ್ತಿದೆಯಾ? ನೀವು ಕೇಳಬಾರ್ದು ಈ ಪ್ರಶ್ನೆಯನ್ನು. ವಿಜ್ಞಾನಕ್ಕೆ ನೀವೇ ಅಧಿಪತಿಗಳು ಅಂತ ಮಾತನಾಡ್ತೀರಲ್ಲ, ಮೂರ್ತಿ ಪೂಜೆಯನ್ನು ವೈಜ್ಞಾನಿಕವೋ ಅಂತ ಕೇಳ್ತಾ ಇದ್ದೀರಲ್ಲ. ಐ ಪಿಟಿ ಯುವರ್ ಕಾಮನ್ ಸೆನ್ಸ್. ನಿಮ್ಮ ಕಾಮನ್ ಸೆನ್ಸ್ ಬಗ್ಗೆ ನನಗೆ ಸಹಾನುಭೂತಿ ಮರುಕ ಉಂಟಾಗ್ತಾ ಇದೆ. ನೋಡಿ, ಮಂಜುಗಡ್ಡೆಯನ್ನು ನೀವು ನಂಬೋದಾದರೆ, ಅದನ್ನು ಬಿಸಿ ಮಾಡಿದಾಗ ನೀರು ಉಂಟಾಗುತ್ತೆ, ಆ ನೀರನ್ನು ನಂಬೋದಾದರೆ, ಇನ್ನೂ ಅದನ್ನು ಬಿಸಿ ಮಾಡಿದಾಗ ಅದು ಆವಿಯಾಗತ್ತೆ, ಅದನ್ನು ನಂಬೋದಾದರೆ, ಆವಿಯನ್ನು ನಂಬಿದ ಮೇಲೆ ಮಂಜುಗಡ್ಡೆಯನ್ನು ನೀವು ನಂಬಲೇಬೇಕು. ಮಂಜುಗಡ್ಡೆಯನ್ನು ನಂಬಿದ ಮೇಲೆ ನೀರನ್ನು ನಂಬಲೇಬೇಕು. ವಿಜ್ಞಾನ ಹೇಳುತ್ತೆ ಅಲಾಟ್ರೋಪಿಕ್ ಫಾರಮ್ಸ್ ಅಂತ. ಒಂದೇ ಮೂಲ ವಸ್ತು 10 ರೂಪದಲ್ಲಿ ವ್ಯಕ್ತಗೊಳ್ಳಬಹುದು, ಆದರೆ ಅದರ ಕೆಮಿಕಲ್ ಪ್ರಾಪರ್ಟೀಸ್ ಒಂದೇ ಆಗಿರುತ್ತೆ. ಆದ್ದರಿಂದ ಮೂರ್ತಿ ಪೂಜೆ ಎಂಬುದು ಅನಂತ ಶಕ್ತಿಯ ಶಾಂತ ಸ್ವರೂಪದಲ್ಲಿನ ಉಪಾಸನೆ. ಇನ್ಫೈನೆಟ್ ಟ್ರುತ್ ಅನ್ನೋದನ್ನು ಫೈನೆಟ್ ಆಗಿ ಉಪಾಸನೆ ಮಾಡುವಂಥದ್ದು
ಮೂರ್ತಿ ಪೂಜೆ. ಅಮೇರಿಕದವರಿಗೆ ಗಾಬರಿ ಆಗುತ್ತೆ. ಮೂರ್ತಿ ಪೂಜೆಯ ಬಗ್ಗೆ ಇಷ್ಟು ಅಧಿಕಾರವಾಣಿಯಿಂದ ಅವರು ಎಂದೂ ಕೂಡ ಕೇಳಿರಲಿಲ್ಲ. ಐಡಲ್ ವರ್ಷಿಪ್ ಈಸ್ ದಿ ವರ್ಷಿಪ್ ಆಫ್ ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಇನ್ಫೈನಟ್ ಟ್ರುತ್ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನು ಭಾರತದ ಧಾರ್ಮಿಕ ಪುನರುತ್ಥಾನಕ್ಕೆ ನಿಯೋಜಿಸ್ತಾರೆ. ವಿವೇಕಾನಂದರು ಭಾರತದ ಉದ್ದಗಲಕ್ಕೂ ಸಂಚರಿಸ್ತಾರೆ. ಅಂದಿನ ಆಷಾಢಭೂತಿ ಸಮಾಜದಲ್ಲಿ ವಿವೇಕಾನಂದರಿಗೆ ಬಹಳ ನೋವು ಉಂಟಾದದ್ದೇನು ಅಂತಂದರೆ, ಧಾರ್ಮಿಕ ವ್ಯಕ್ತಿಗಳೆಂಬ ಸೋಗಿನಲ್ಲಿದ್ದವ್ರನ್ನ ನೋಡಿದಾಗ ವಿವೇಕಾನಂದರು ರೊಚ್ಚಿಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಓ ಭಾರತೀಯರೇ, ನಿಮ್ಮ ಸಮಾಜದಲ್ಲಿ ದ್ವೈತವೂ ಇಲ್ಲ, ಅದ್ವೈತವೂ ಇಲ್ಲ, ವಿಶಿಷ್ಟಾದ್ವೈತವೂ ಇಲ್ಲ, ಕೇವಲ ದೇಶಾಚಾರ ಮತ್ತು ಕಂದಾಚಾರ. ನೀವು ಆಷಾಢಭೂತಿಗಳಾಗಿದ್ದೀರಿ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನನಗೆ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ, ದೋಷವಿರುವುದು ಧರ್ಮದಲ್ಲಲ್ಲ ಜನರಲ್ಲಿ, ದೂಷಿಸಬೇಕಾದ್ದು ಧರ್ಮವನ್ನಲ್ಲ ಜನರನ್ನು ಅಂತ ಹೇಳಿ. ಇವತ್ತು ನೋಡಿ, ಧರ್ಮಾಂಧತೆ, ಮತಾಂಧತೆಯನ್ನೇ ಧರ್ಮ ಮತ್ತು ಮತವಾಗಿ ಮಾತನಾಡುವಂತಹ ಜನಗಳಿಗೆ ಕೊರತೆ ಏನಿಲ್ಲ. ಹಾಗಾಗಿ ಧರ್ಮದ ಸ್ಪಷ್ಟತೆ ನಮ್ಮ ಅಧ್ಯಯನದ ಮೂಲಕ, ಜೀವನಾನುಭವದ ಮೂಲಕ ನಮಗೆ ಸಿಗುತ್ತೆ. ವಿವೇಕಾನಂದರ ಕಾರ್ಯಪ್ರಣಾಳಿಕೆಗಳನ್ನು ಗಮನಿಸಿ. ಮಾರ್ಗರೆಟ್ ನೊಬೆಲ್, ಐರಿಷ್ ಮಹಿಳೆ, ಅವಳು ಭಾರತೀಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಬರ್ತೀನಿ ಅಂತ ಹೇಳ್ತಾಳೆ. ನಾವು ನೆನಪಿಟ್ಕೊಳ್ಬೇಕು, ಐರೋಪ್ಯ ಮಹಿಳೆ ಭಾರತಕ್ಕೆ ಬಂದಳು, ಯಾವ ಒಂದು ಕಂಡೀಷನ್ ಹಾಕಲಿಲ್ಲ ಅವಳು. ನಾನು ಬಿಳಿ ಚರ್ಮದವಳು, ನಿಮ್ಮ ದೇಶಕ್ಕೆ ಬರ್ತಾ ಇದ್ದೇನೆ, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ನನ್ನ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು, ನೀವು ಭಾರತೀಯರು ಕಪ್ಪು ಜನ, ನೀವೆಂದೂ ನನ್ನನ್ನು ವಿಧೇಯರಾಗಿ ಅನುಸರಿಸಬೇಕು, ನಾನು ಅಧಿಕಾರವಾಣಿಯಿಂದ ಮಾತಾಡ್ತೀನಿ, ನೀವು ಕೇಳಬೇಕು ಅಂತ ಎಂದೂ ಅವಳು ಮಾತಾಡಲಿಲ್ಲ. ಅವಳು ತನ್ನ ಹೆಸರನ್ನು ನಿವೇದಿತಾ ಅಂತ ಬದಲಾಯಿಸಿಕೊಂಡ್ಳು ವಿವೇಕಾನಂದರ ಆಶೀರ್ವಾದ ಪೂರ್ವಕವಾಗಿ. ಈ ದೇಶದ ಮಣ್ಣಿನಲ್ಲಿ ಮಣ್ಣಾದಳು. ಆಕೆಯನ್ನು ರವೀಂದ್ರನಾಥ ಟ್ಯಾಗೂರರು ಲೋಕಮಾತೆ ಅಂತ ಕರೆದರು. ಮತ್ತೊಬ್ಬ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರು ಹೇಳಿದ್ರು, ಈ ಮಾರ್ಗರೆಟ್ ಅಂದರೆ ನಿವೇದಿತಾ, ಇವಳು ಭಾರತವನ್ನು ಪ್ರೀತಿಸುವಷ್ಟು ಭಾರತೀಯನೊಬ್ಬ ಪ್ರೀತಿಸಿದ್ದನ್ನು ನಾನು ನೋಡಲಿಲ್ಲ ಅಂತ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಂಗ್ಲರು ನಮ್ಮನ್ನು ಆಳ್ತಾ ಇದ್ದ ಕಾಲದಲ್ಲಿ ವಿವೇಕಾನಂದರು ಅದೇ ಆಂಗ್ಲರ ಹಿನ್ನೆಲೆಯಿಂದ ಕರ್ಕೊಂಡು ಬಂದಂತಹ ಆ ಮಾರ್ಗರೆಟ್ ನೊಬೆಲ್ ನಮ್ಮ ದೇಶದ ಬಗ್ಗೆ ಅದೆಷ್ಟು ಅದ್ಭುತವಾದ ರೀತಿಯಲ್ಲಿ ತನ್ನನ್ನು ತೊಡಗಿಸ್ಕೊಂಡ್ಲು ಇದರ ಉದ್ಧಾರಕ್ಕೆ ಅನ್ನೋದನ್ನು. ಆಕೆಯನ್ನು ಭಾರತಕ್ಕೆ ಸ್ವಾಗತಿಸಿದಾಗ ವಿವೇಕಾನಂದರು ಆಕೆಗೆ 2 ಎಚ್ಚರಿಕೆಗಳನ್ನು ಕೊಟ್ಟಿದ್ದರು. ಈ ಮಾತುಗಳನ್ನು ಆಧುನಿಕ ಜನಾಂಗ ಕೇಳಿಸ್ಕೋಬೇಕು. ಮೈ ಡಿಯರ್ ಮಾರ್ಗರೆಟ್, ಎವರಿ ಸೈನ್ಸ್ ಹ್ಯಾಡ್ ಇಟ್ಸ್ ಆರಿಜಿನ್ ಇನ್ ಇಂಡಿಯಾ, ಬಟ್ ಇಟ್ ವಾಸ್ ಡೆವಲಪ್ಡ್ ಎಲ್ಸ್ವೇರ್. ಜಗತ್ತಿನ ಪ್ರತಿಯೊಂದು ವಿಜ್ಞಾನಗಳು ಹುಟ್ಟಿದ್ದು ಭಾರತದಲ್ಲೇ, ಆದರೆ ಕಾರಣಾಂತರಗಳಿಂದ ಅದು ಬೇರೆ ಕಡೆ ಬೆಳೆಯಿತು. 2ನೇ ವಾಕ್ಯ ಹೇಳ್ತಾರೆ, ದೇರ್ ವಾಸ್ ನೆವರ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ವಿಜ್ಞಾನ ಮತ್ತು ಧರ್ಮಗಳು ಎಂದೂ ತಿಕ್ಕಾಟ ನಡೆಸಲಿಲ್ಲ. ದ ರೀಸನ್ ಈಸ್ ಇಂಡಿಯನ್ ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಕುಡ್ ಆನ್ಸರ್ ಆಲ್ ದಿ ಚಾಲೆಂಜಸ್ ಆಫ್ ಸೈನ್ಸ್, ಆ್ಯಂಡ್ ನಾಟ್ ಓನ್ಲಿ ದಟ್, ಇಟ್ ಕುಡ್ ಗಿವ್ ಎ ಸೈನ್ಸ್ ಆಫ್ ಹೈಯರ್ ಟ್ರುತ್ ಅನ್ನುವಂಥ ಮಾತು. 3ನೇ ವಾಕ್ಯ ನೋಡಿ, ಬಟ್ ವೆನ್ ಎವರ್ ಯು ಫೈಂಡ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್ ಇನ್ ದಿ ವೆಸ್ಟರ್ನ್ ಕಂಟ್ರೀಸ್, ಇಟ್ ಹ್ಯಾಸ್ ಗಿವನ್ ರೈಸ್ ಟು ಎ ರೆವಲ್ಯೂಷನ್. ಪಾಶ್ಚಾತ್ಯ ಜಗತ್ತಿನಲ್ಲಿ ಧರ್ಮ ಮತ್ತು ವಿಜ್ಞಾನಗಳು ತಿಕ್ಕಾಟ ನಡೆದಾಗ ಕ್ರಾಂತಿಗಳಾಗಿದೆ. ಈ ಕ್ರಾಂತಿಗಳೇನಾದರೂ ಒಳ್ಳೇದು ಮಾಡಿದೆಯಾ? ಮಾತನ್ನು ಮುಂದುವರಿಸಿ ವಿವೇಕಾನಂದರು ಹೇಳ್ತಾರೆ, ಐ ಬಿಲೀವ್ ಇನ್ ಎವಲ್ಯೂಷನ್ ಆ್ಯಂಡ್ ನಾಟ್ ಇನ್ ರೆವಲ್ಯೂಷನ್. ನಾನು ಕ್ರಾಂತಿಯನ್ನು ನಂಬೋದಿಲ್ಲ, ನಾನು ವಿಕಾಸವನ್ನು ನಂಬುತ್ತೇನೆ, ವಿಕಸನವನ್ನು ನಂಬುತ್ತೇನೆ, ನಾನು ಕ್ರಾಂತಿಯನ್ನು ನಂಬೋದಿಲ್ಲ. ಮುಂದಿನ 2 ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ವಿವೇಕಾನಂದರು ಹೇಳ್ತಾರೆ, ನಿವೇದಿತಾ, ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಅಕ್ಸೆಪ್ಟ್ ಆ್ಯಂಡ್ ದೆನ್ ವೆರಿಫೈ, ಬಟ್ ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಫಸ್ಟ್ ವೆರಿಫೈ ಆ್ಯಂಡ್ ದೆನ್ ಅಕ್ಸೆಪ್ಟ್. ಭಾರತೀಯ ಮೂಲವಾದ ವಿಷಯಗಳನ್ನು ಮೊದಲು ಒಪ್ಕೋ, ಆಮೇಲೆ ಪರೀಕ್ಷೆ ಮಾಡು. ಆದರೆ ಪಾಶ್ಚಾತ್ಯ ಮೂಲವಾದ ವಿಷಯಗಳನ್ನು ಮೊದಲು ಪರೀಕ್ಷೆ ಮಾಡು, ಆಮೇಲೆ ಒಪ್ಕೋ. ಇದು ವಿವೇಕಾನಂದರು ಸೋದರಿ ನಿವೇದಿತೆಗೆ ಕೊಟ್ಟಂತಹ ಎಚ್ಚರಿಕೆಯ ಮಾತು. ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಜಗತ್ತಿನ ಇತಿಹಾಸಕಾರರು ವಿವೇಕಾನಂದರ ವಿಚಾರಗಳನ್ನು ಅಷ್ಟು ವಿಶೇಷವಾಗಿ ಅಧ್ಯಯನ ಮಾಡಿ
ಜಗತ್ತಿನ ಇತಿಹಾಸದ ಪುಟದಲ್ಲಿ ಬರೀತಾರೆ, ಇಟಲಿ ಹ್ಯಾಡ್ ರಿನೈಸಾನ್ಸ್, ಜರ್ಮನಿ ಹ್ಯಾಡ್ ರಿಫಾರ್ಮೇಷನ್, ಫ್ರಾನ್ಸ್ ಹ್ಯಾಡ್ ವಾಲ್ಟೇರ್, ಬಟ್ ಇಂಡಿಯಾ ಹ್ಯಾಡ್ ಸ್ವಾಮಿ ವಿವೇಕಾನಂದ. ಇಂಡಿಯಾ ಹ್ಯಾಡ್ ವಿವೇಕಾನಂದ. ಒಂದು ದೇಶಕ್ಕೆ ಒಬ್ಬ ವ್ಯಕ್ತಿ ಅದ್ಭುತವಾದ ಸಕಾರಾತ್ಮಕ ತಿರುವನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಗಮನಿಸೋದಾದರೆ, ಇಟಲಿಯಲ್ಲಿ ರಿನೈಸಾನ್ಸ್ನಿಂದ ಬದಲಾವಣೆ ಆಗಿದೆ, ಜರ್ಮನಿಯಲ್ಲಿ ರೆಫಾರ್ಮೇಷನಿಂದ ಬದಲಾವಣೆ ಆಗಿದೆ, ಫ್ರಾನ್ಸ್ಗೆ ಪುನರ್ಜನ್ಮ ಕೊಟ್ಟವನು ವಾಲ್ಟೇರ್ ಆಗ್ತಾನೆ. ಆದರೆ ಭಾರತದಲ್ಲಿ ಪುನರುಜ್ಜೀವನ ಸ್ಪಷ್ಟವಾದದ್ದು ವಿವೇಕಾನಂದರಿಂದ. ಇದನ್ನು ಹೇಳಿದಂಥವನು ವಿಶ್ವವಿಖ್ಯಾತ ಇತಿಹಾಸ ತಜ್ಞ ವಿಲ್ ಡ್ಯೂರೆಂಟ್ ಅನ್ನುವಂಥವನು. ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಸಂಚರಿಸಿ ಭಾರತೀಯರಿಗೆ ಕಣ್ಣು ತೆರೆಸಿದಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ದೇಶದಲ್ಲಿ ರಾಷ್ಟ್ರಪ್ರಜ್ಞೆ ನೆಲಕಚ್ಚಿತ್ತು, ಧರ್ಮದ ಶ್ರದ್ಧೆ ಕಡಿಮೆ ಆಗಿತ್ತು, ಆಧ್ಯಾತ್ಮಿಕ ವಿಚಾರಗಳು ಎಲ್ಲರಿಗೂ ಮುಟ್ತಾ ಇರಲಿಲ್ಲ. ಭಾರತೀಯ ಚಕ್ರವರ್ತಿಗಳು ಬ್ರಿಟಿಷರ ಗುಲಾಮರಾಗಿದ್ದರು. ತಕ್ಕಮಟ್ಟಿಗೆ ವಿದ್ಯಾವಂತರಾಗಿದ್ದಂತಹ ದಿವಾನರು ಆಷಾಢಭೂತಿಗಳಾಗಿದ್ದರು. ಅಕ್ಷರಸ್ಥರು ಪಾಶ್ಚಾತ್ಯ ಜಗತ್ತಿನ ಕಡೆ ಮುಖ ಮಾಡಿದ್ರು. ಜನಸಾಮಾನ್ಯರು ಕ್ರಿಮಿಗಳಂತೆ ಒದ್ದಾಡ್ತಾ ಇದ್ದರು. ಇದನ್ನು ಕಂಡು ವಿವೇಕಾನಂದರು ಸೇವಾ ತತ್ವದ ದೀಕ್ಷೆಯನ್ನು ಕೊಟ್ಟರು. ತ್ಯಾಗ ಮತ್ತು ಸೇವೆ ಭಾರತದ ಅವಳಿ ಆದರ್ಶಗಳು. ಇಂಟೆನ್ಸಿಫೈ ದೀಸ್ ಟು ಇನ್ ದೇರ್ ಚಾನಲ್ಸ್, ದ ರೆಸ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತ ಭಾರತದಲ್ಲಿ ಗುಡುಗುದ್ರು. ದ ಓನ್ಲಿ ಡೆಫಿನೇಷನ್ that can be given to morality is this: that which is selfish is immoral, and that which is unselfish is moral. ನಿಸ್ವಾರ್ಥತೆಯೇ ನೈತಿಕತೆ, ಸ್ವಾರ್ಥತೆಯೇ ಅನೈತಿಕತೆ ಅಂತ ವಿವೇಕಾನಂದರು ತಿಳಿಸ್ತಾರೆ. ಮನುಷ್ಯನ ಭವ್ಯತೆಯ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಆ ರೀತಿಯಲ್ಲಿ ಮನುಷ್ಯನ ವೈಭವವನ್ನು ವಿವೇಕಾನಂದರು ಎತ್ತಿ ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗತ್ತೆ, ಯಾವತ್ತಿಗೂ ಕೂಡ ಭಾರತದ ಇತಿಹಾಸವನ್ನು ಭಾರತೀಯನೇ ಸ್ಪಷ್ಟವಾಗಿ ಬರೆಯೋದ್ರ ಮೂಲಕ ತನ್ನ ದೇಶದ ಬಗ್ಗೆ ಅಭಿಮಾನವನ್ನು ಕಾಯ್ದಿರಿಸ್ಕೊಳ್ಬಲ್ಲ ಅನ್ನೋದನ್ನು ವಿವೇಕಾನಂದರು ತೋರಿಸ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ವಿಜ್ಞಾನವನ್ನು ಕಲಿಯಿರಿ, ಸಂಸ್ಕೃತವನ್ನು ಕಲಿಯಿರಿ, ಎರಡನ್ನೂ ನಿಖರವಾಗಿ ಕಲಿಯಿರಿ. ವಿಜ್ಞಾನವನ್ನು ಕಲಿಯೋದ್ರ ಮೂಲಕ ಆವತ್ತಿನ ಜಾಗತಿಕ ಜಗತ್ತಿನ ಲೌಕಿಕ ಅವಶ್ಯಕತೆಗಳ ಬಗ್ಗೆ ನೀವು ಶಕ್ತರಾಗ್ತೀರಿ. ಸಂಸ್ಕೃತ ಭಾಷೆಯನ್ನು ಕಲಿಯೋದ್ರ ಮೂಲಕ ನೀವು ಭವ್ಯ ಪರಂಪರೆಯನ್ನು ಸರಿಯಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ರಾಷ್ಟ್ರ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ ಎನ್ನುವಂಥದ್ದನ್ನು ಕೂಡ ವಿವೇಕಾನಂದರು ಭಾಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡ್ತಾರೆ. ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿ ವಿವೇಕಾನಂದರು ಹೇಳ್ತಾರೆ, ಮೈ ಡಿಯರ್ ಮಹಾರಾಜ, ಜೀವನವೆಂಬುದು ಕ್ಷಣಿಕ, ಸುಖ ಭೋಗಗಳು ತಾತ್ಕಾಲಿಕ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ, ಉಳಿದವರು ಬದುಕಿದ್ದರೂ ಸತ್ತಂತೆ. ಜೀವನ ಕ್ಷಣಿಕ, ಸುಖ ಭೋಗಗಳು ತಾತ್ಕಾಲಿಕ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ, ಉಳಿದವರು ಬದುಕಿದ್ದರೂ ಸತ್ತಂತೆ. ಮಹಾರಾಜರಿಗೆ ಬರೆದ ಪತ್ರ ಇದು. ಈ ವಿಚಾರಗಳನ್ನು ಗಮನಿಸಿದಾಗ ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ. 1993ರಲ್ಲಿ ಚಿಕಾಗೋ ಉಪನ್ಯಾಸದ ಶತಮಾನೋತ್ಸವ ಚಿಕಾಗೋ ನಗರದಲ್ಲಿ ನಡೆದಾಗ ಯುನೆಸ್ಕೋ ವತಿಯಿಂದ ಏರ್ಪಾಡಾಗಿದ್ದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಯುನೆಸ್ಕೋ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಫೆಡೆರಿಕೋ ಮೇಯರ್ ಅಂದಿನ ಕಾರ್ಯಕ್ರಮದ ಸಂಘಟಕರಾಗಿದ್ದರು. ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅದ್ಭುತವಾಗಿ 3 ವಿಚಾರಗಳನ್ನು ಹೇಳ್ತಾರೆ. ಈ ಮಾತುಗಳನ್ನು ಗಮನಿಸಬೇಕು ನಾವು. ಏನು ಹೇಳ್ತಾರೆ? I am indeed struck by the similarities of the constitution of Ramakrishna Mission, which Swami Vivekananda established as early as 1897, with that of UNESCO drawn up in 1945. Both place the human beings at the center of their efforts aimed at development. Both place tolerance at the top of the agenda for building peace and democracy. Both recognize the variety of human cultures and societies as an essential aspect of common heritage. ಈ ಮಾತುಗಳ ಸಾರಾಂಶ ಏನು? 1897ರಲ್ಲಿ ಪ್ರಾರಂಭವಾದ
ಒಂದು ಪುಟ್ಟ ಆಧ್ಯಾತ್ಮಿಕ ಸಂಸ್ಥೆ ರಾಮಕೃಷ್ಣ ಮಿಷನ್, ಅದರ ಧ್ಯೇಯೋದ್ದೇಶಗಳು ಮತ್ತು ಇಡೀ ವಿಶ್ವಕ್ಕೆ ಬೆಳಕನ್ನು ಚೆಲ್ಲಬಲ್ಲಂತಹ ಯುನೆಸ್ಕೋ ಸಂಸ್ಥೆ, ರಾಮಕೃಷ್ಣ ಮಿಷನ್ ಸ್ಥಾಪನೆಯಾದ 50 ವರ್ಷದ ನಂತರ ಪ್ರಾರಂಭವಾದ ಯುನೆಸ್ಕೋದ ಧ್ಯೇಯೋದ್ದೇಶಗಳನ್ನು ಕಂಡಾಗ ಅದರ ನಡುವೆ ತುಂಬ ಸಾಮ್ಯತೆಗಳಿದೆ. ಒಬ್ಬ ಸಂತ ವಿವೇಕಾನಂದ ತನ್ನ ಮಠದ ಧ್ಯೇಯೋದ್ದೇಶಗಳನ್ನು ವಿಶ್ವವ್ಯಾಪಕವಾದ ಉದ್ಧಾರಕ್ಕಾಗಿ ಯೋಜಿಸಿರೋದನ್ನು ನೋಡಿದ್ರೆ ಇವತ್ತು ಯುನೆಸ್ಕೋ ಬಗ್ಗೆ ನಾವು ಯೋಚನೆ ಮಾಡಿರುವಂಥದ್ದು ಯಾವ ದೊಡ್ಡ ವಿಷಯವೂ ಅಲ್ಲ. ಹೇಳ್ತಾರವರು, ರಾಮಕೃಷ್ಣ ಮಿಷನ್ ಮತ್ತು ಯುನೆಸ್ಕೋ ಪ್ರಗತಿಯನ್ನು ಉದ್ದೇಶವಾಗಿ ಉಳ್ಳ ತಮ್ಮ ಪ್ರಯತ್ನದಲ್ಲಿ ಮನುಷ್ಯನನ್ನು ಕೇಂದ್ರವಾಗಿ ಇರಿಸಿಕೊಂಡಿವೆ. ಎರಡನೇದು, ಪ್ರಜಾಸತ್ತಾತ್ಮಕತೆ ವ್ಯವಸ್ಥೆಯನ್ನು ನಿರ್ಮಿಸೋದಕ್ಕೆ ತಮ್ಮ ಕಾರ್ಯಸೂಚಿಯಲ್ಲಿ ಸಹಿಷ್ಣುತೆಯನ್ನು ಅಗ್ರಸ್ಥಾನದಲ್ಲಿ ಇಟ್ಕೊಂಡಿವೆ. ಎರಡೂ ಸಂಸ್ಥೆಗಳು ಮಾನವ ಸಂಸ್ಕೃತಿ ಮತ್ತು ಸಮಾಜಗಳ ವೈವಿಧ್ಯತೆಯನ್ನು ಸಮಾನ ಪರಂಪರೆಯ ಅಗತ್ಯ ಅಂಶಗಳ ಜೊತೆಯಲ್ಲಿ ಗುರುತಿಸಿವೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ, ಇಡೀ ವಿಶ್ವಕ್ಕೆ ಬೇಕಾದದ್ದನ್ನು ಕೊಟ್ಟದ್ದು ಭಾರತೀಯ ಸನಾತನ ಪರಂಪರೆ. ಇದನ್ನು ಆಧುನಿಕ ರೀತಿಯಲ್ಲಿ ಜಗತ್ತಿಗೆ ಕೊಟ್ಟವರು ವಿವೇಕಾನಂದರು. ಅವರೇ 100 ಕಡೆ ಹೇಳಿದ್ದಾರೆ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ, ಐ ಹ್ಯಾವ್ ಕೋಟೆಡ್ ನಥಿಂಗ್ ಬಟ್ ಉಪನಿಷತ್ಸ್. ನಾನು ಉಪನಿಷತ್ತುಗಳನ್ನು ಆಧುನಿಕ ಭಾಷೆಯಲ್ಲಿ ಕೊಟ್ಟಿದ್ದೇನೆ. ಪ್ರೀತಿಯ ಬಂಧುಗಳೇ, ಈ ರೀತಿಯಾಗಿ ನಾವು ಧರ್ಮವನ್ನು ವಿಶ್ಲೇಷಿಸಬೇಕಾಗಿದೆ. ಧರ್ಮ ಅಂತಂದರೆ ಬಿ ಆ್ಯಂಡ್ ಮೇಕ್, ಬಿ ಗಾಡ್ಸ್ ಆ್ಯಂಡ್ ಹೆಲ್ಪ್ ಅದರ್ಸ್ ಟು ಬಿಕಮ್ ಗಾಡ್ಸ್, ಬಿ ಗುಡ್ ಆ್ಯಂಡ್ ಹೆಲ್ಪ್ ಅದರ್ಸ್ ಟು ಬಿಕಮ್ ಗುಡ್. ಈ ನಿಟ್ಟಿನಲ್ಲಿ ಧರ್ಮವನ್ನು ನಾವು ವಿಶ್ಲೇಷಿಸಬೇಕಾಗಿದೆ. ಹಾಗಾಗಿ ಇಂತಹ ವೇದಿಕೆಗಳಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಬಹಳಷ್ಟು ಮಹತ್ವ ಇದೆ. ಪೂಜ್ಯ ಪೇಜಾವರ ಶ್ರೀಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ, ನಾನು ಭಗವಾನ್ ಶ್ರೀರಾಮನನ್ನು ಬಾಲ್ಯದಿಂದಲೂ ಕೂಡ ತುಂಬ ಇಷ್ಟಪಟ್ಟು ಪೂಜಿಸಿದವನು. ನನ್ನ ಆರಾಧ್ಯ ದೈವ ಒಂದು ರೀತಿಯಲ್ಲಿ ಶ್ರೀರಾಮನೇ. ಇವತ್ತು 9ನೇ ದಿವಸದ ಪ್ರವಚನ ಕಾರ್ಯಕ್ರಮ. ನನ್ನ ಪಾಲಿಗೆ ಇದೊಂದು ರೀತಿಯಲ್ಲಿ ರಾಮನವಮಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪೂಜ್ಯರು ಆಹ್ವಾನಿಸಿದ್ರು. ನಮ್ಮ ಕಾರ್ಯಕರ್ತರು ದೂರವಾಣಿ ಮೂಲಕ ಪೂಜ್ಯ ಶ್ರೀಪಾದಂಗಳು ತಾವು ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ತಾವು ಉಪನ್ಯಾಸ ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ನಾನು ಉಪನ್ಯಾಸ ಕೊಡೋದಕ್ಕೆ ಬರ್ತಾ ಇಲ್ಲ, ಪೂಜ್ಯರ ಪಾದದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ಅವ್ರ ಜೊತೆ ಕೆಲವು ನಿಮಿಷಗಳು ಕಳೆದು ಆಮೇಲೆ ಸ್ವಲ್ಪ ಉಪನ್ಯಾಸ ಕರ್ತವ್ಯದ ದೃಷ್ಟಿಯಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದೆ. ಇವತ್ತು ಬಂದು ಬಹಳ ಸಂತೋಷ ಆಗಿದೆ. ಪರಮ ಪೂಜ್ಯರ ಮಾತೃ ಹೃದಯಕ್ಕೆ ನಾನು ಸಾಕಷ್ಟು ಸೋತಿದ್ದೇನೆ. ಶ್ರೀ ಕೃಷ್ಣ ಭಗವಂತ ಅವರಿಗೆ 100 ಕಾಲ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ಅವರು ಪ್ರವಾಸದ ಪ್ರಯಾಸ ಪಡೋದು ಬೇಡ. ಅವರು ಉಡುಪಿಯಲ್ಲೇ ಕುಳಿತು ಏನು ಹೇಳಿದ್ರು, ಅವ್ರ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮಂಥವರೆಲ್ಲ ಅವ್ರ ಜೊತೆ ಇದ್ದೇವೆ. ಅವರ ಮಕ್ಕಳಂತೆ ನಾವು ಕೆಲಸ ಮಾಡ್ತೇವೆ. ಅವರು ಆದೇಶಿಸಿದ್ರೆ ಸಾಕು. ಅವರು ಇನ್ನು ಪರಿಶ್ರಮ ತಗೊಳ್ಳೋದು ಬೇಡ. ಶರೀರದ ಒಂದು ಲಿಮಿಟೇಷನ್ ನಮಗೆ ಅರ್ಥವಾಗುತ್ತೆ. ಆ ನಿಟ್ಟಿನಲ್ಲಿ ಪೂಜ್ಯರ ಮಾರ್ಗದರ್ಶನ ಇಡೀ ಭಾರತ ಖಂಡಕ್ಕೆ ಬೇಕಾಗಿದೆ ಅನ್ನೋದನ್ನ ಅತ್ಯಂತ ವಿನೀತನಾಗಿ ಈ ಸಭೆಯಲ್ಲಿ ನಾನು ಶ್ರೀ ಕೃಷ್ಣನ ಪಾದಪದ್ಮಗಳಲ್ಲಿ ಇದನ್ನು ಸಮರ್ಪಿಸಿ, ಈ ಅವಕಾಶಕ್ಕಾಗಿ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ರಾಮಕೃಷ್ಣ.